ಹರಹವೋ ಜ್ಞಾನಸಿದ್ಧಂ ತಪಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾನುವೈದೀಶ್ವರಂ. ಪ್ರಾತಸ್ಮರಣೀಯ ಸದ್ಗುರುಗಳ ಪಾವನ ಚರಣಾರವಿಂದಗಳಿಗೂ ಅದ್ವೈತ ಸಾರ್ವಭೌಮ ಸಿದ್ಧಗುರು ಚಕ್ರವರ್ತಿ ಪರಶಿವನ ಪರಾವತಾರಿ ಜಗದ್ಗುರು ಸಿದ್ಧಾರೂಢರ ಮರ್ತ್ಯದ ಮಹಾಮನಿ ಹಾಳಾಗಬಾರದೆಂದು ಕರ್ತನಿಂದ ಅಡ್ಡಿಸಿಕೊಂಡು ಬಂದ ಭಕ್ತಿ ಭಾಂಡಾರಿ ಜಗದನ್ನ ದ್ವಿತೀಯ ಶಂಭು ಬಸವಣ್ಣನವರ ಚರಣಾರವಿಂದಗಳಿಗೂ ಕ್ಷೇತ್ರಾಧಿಷ್ಠಾತೃ ದೇವತೆ ಕೋಟಿ ಕೋಟಿ ಕಂದರ್ಪ ದರ್ಪಹರ ಶಂಭು ಪರಶಿವ ದೇವರ ದೇವ ಮಹಾದೇವ ಶಿವರಾಯನ ದಿವ್ಯ ಸನ್ನಿಧಾನಕ್ಕೂ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಪುಣ್ಯಮಯವಾಗಲ್ಪಟ್ಟಂತಹ ಕಥಾಮೃತವನ್ನು ರಚಿಸಿರುವ ಗುರುಶೇವಾ ದುರಂಧರ ಶಿವದಾಸನ ಚರಣಾರವಿಂದಗಳಿಗೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ರಮದುದ್ದಕ್ಕೂ ಸಂಗೀತ ಸುಧೆಯನ್ನು ಹರಿಸ್ತಕ್ಕಂಥ ಗಂಧರ್ವಾಂಶ ಸಂಭೂತರು, ಗಾನ ವಿಶಾರದರು, ತಬಲಾ ಮಾಂತ್ರಿಕರು, ತ್ರಿಮೂರ್ತಿಗಳಲ್ಲಿಯೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸಭಾ ಸಂಚಾಲಕರು ಅನುಭಾವಿಗಳಾದ ಐಹೊಳ್ಳಿ ಗುರುಗಳವರಲ್ಲಿಯೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಪಾಕ ಪ್ರವೀಣರಿಗೂ ನಮ್ಮ ಸಂಗಣ್ಣನ ವಸಂಗಿಯವರಿಗೂ ಸಮಾವೇಶಗೊಂಡ ಶರಣರೇ ಹಾಗೂ ಶರಣಿಯರೇ, ಮಹಾದೇವರ ಶಿವರಾಯನ ಅರ್ಚಕರಿಗೂ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ಸೇವಾರೂಪ ಕಾರ್ಯದಲ್ಲಿ ಭಾಗಿದಾರರಾಗೋಣ. ಮಹಾತ್ಮರ ಮಹಿಮೆ ಅಗಾಧವಾಗಲ್ಪಟ್ಟಂತಹದ್ದು. ಶಬ್ದಗಳಿಂದ ವರ್ಣನ ಮಾಡಲಿಕ್ಕೆ ಅದು ಸಾಧ್ಯವಿಲ್ಲ. ಅಪಾರ ಮಹಿಮಾ ಗುರು ಮಹಿಮಾ ಅಂತೂ ಹೇಳ್ಕೊಂಡು ಬರುವಂಥವರ ಕಾರು. ಸದ್ಗುರು ಸ್ತವನ ಮಾಡಬೇಕು ಅಂದ್ರೆ, ಕೀರ್ತಿಸಬೇಕು, ಅವರನ್ನ ಕೊಂಡಾಡಬೇಕು ಅಂದ್ರೆ ಶಬ್ದಗಳ ಸಾಲುವುದಿಲ್ಲ. ಸಮಸ್ತ ಭೂಮಂಡಲವನ್ನ ಹಾಳಿ ಮಾಡಿ ಸಪ್ತ ಸಾಗರಗಳ ನೀರನ್ನ ಮಸಿ ಮಾಡಿ ಆದಿಶೇಷನನ್ನ ಲೇಖನಿ ಮಾಡಿ ಸರಸ್ವತಿ ಬರೆಯಾಕ ಕುಂತರೂ ಗುರುವಿನ ಗುಣಗಾನ ಮುಗುದಿಲ್ಲ. ಅಪಾರವಾಗಲ್ಪಟ್ಟಂತಹದ್ದು.
ಸುರತರು ಮರನಲ್ಲ ಸುರಭಿಬದ್ಧಾವಲ್ಲ ಪರುಷ ಪಾಷಾಣವಲ್ಲ ಗುರುರಾಯ ನರರೊಳಗಲ್ಲ ಸರ್ವಜ್ಞ ಅಂತ ಸರ್ವಜ್ಞ ಮೂರ್ತಿ ಕಲ್ಪವೃಕ್ಷಕ್ಕೆ ಇದೊಂದು ಸಾಮಾನ್ಯ ಗಿಡಗಳ ತಂದಿವು ಅಂದ್ರೆ ಪ್ರಯೋಜನಕತೆ ಅದ್ರಿ. ಕಲ್ಪನಾ ಮಾಡಿದ್ದು ಕೊಡುವ ಸಾಮರ್ಥ್ಯ ಐತೆ ಅದಕ್ಕೆ ಕಲ್ಪವೃಕ್ಷಕ್ಕೆ. ಸಮುದ್ರದ ಮಥನ ಪ್ರಸಂಗದೊಳಗ ಹುಟ್ಟಿ ಬಂದಿರತಕ್ಕಂಥ 14 ರತ್ನಗಳಲ್ಲಿ ಅದು ಒಂದು. ಕಾಮಧೇನು, ಕಲ್ಪವೃಕ್ಷ. ನಾವು ಅದ್ರ ಕೆಳಗ ನೆರಳಾಗ ಕುಂತು ಏನು ಕಲ್ಪನಾ ಮಾಡ್ತೀವೋ ಅದೆಲ್ಲವೂ ಕೊಡುವ ಶಕ್ತಿ ಐತಿ ಕಲ್ಪವೃಕ್ಷಕ್ಕೆ. ಇದೊಂದು ಗಿಡ ಬೆಳೆದ್ವಿ ಅಂದ್ರೆ ಪ್ರಯೋಜನ ಆಗುವುದಿಲ್ಲ. ಸುರಭಿ ಬಂದಾವಲ್ಲ, ಸುರಭಿ ಅಂದ್ರೆ ಕಾಮಧೇನು. ಕಾಮಂ ಧುನೋತೀತಿ ಕಾಮಧೇನು. ಇಚ್ಛಾ ಏನೈತಿ ಬರೀ ಮನುಷ್ಯನೊಳಗೆ ಇಚ್ಛಾ ಮಾಡಿದ್ರೆ ಸಾಕು ಕೊಡ್ತಕ್ಕಂತಹ ಸಾಮರ್ಥ್ಯ ಕಾಮಧೇನುವಿಗೆ ಐತಿ. ಇದೊಂದು ಆಕಳು, ಸಾಮಾನ್ಯ ಆಕಳು, ಒಂದು 4 ಲೀಟರ್ ಹಾಲು ಕೊಡುವ ಆಕಳ ಅಂತ ತಿಳ್ಕೊಂಡು ಅಂದ್ರೆ ಕಾಮಧೇನುವಿನ ಪ್ರಯೋಜನ ಆಗುವುದಿಲ್ಲ. ಪರುಷ ಪಾಷಾಣವಲ್ಲ. ಪರುಷಮಣಿ ಅಂದ್ರೆ ಕಬ್ಬಿನ ಕೋಲ್ ಮುಟ್ಟಿಸಿದ್ರೆ ಬಂಗಾರ ಮಾಡೋ ಸಾಮರ್ಥ್ಯ ಇರ್ತೈತೆ ಅದು ಪರುಷಮಣಿಗೆ. ಇದೊಂದು ಕಲ್ಲಿನ ತುಕಡಿ, ಇದೊಂದು ತರ ಕಲ್ಲ ಅಂತ ತಿಳ್ಕೊಂಡು ಅಂದ್ರೆ ಪಾಷಾಣ ಖಂಡ ಅಂತ ತಿಳ್ಕೊಂಡು ಅಂದ್ರೆ ಬಂಗಾರ ಸಿಗ್ತೈತೆ ಅಂದ್ರೆ ನಮ್ಮ ಗುರುರಾಯ ನರರೊಳಗಲ್ಲ ಸರ್ವಜ್ಞ. ನಮ್ಮ ನಿಮ್ಮಂಗ ಮನುಷ್ಯ ಅಲ್ಲ ಗುರು ಅಂದ್ರೆ. ನಮ್ಮ ನಿಮ್ಮಂಗ ಮನುಷ್ಯ ವರ್ಗದೊಳಗೆ ಗಣನ ಮಾಡಬಾರ್ದು ಗುರುವಿನನ್ನ. ಮನುಷ್ಯ ಅಂತ ತಿಳ್ಕೊಂಡ್ರೆ ನರಕೈತಿ ಅಂತ ಬರದಾರ. ಗುರುವೇ ಹರನೆಂದು ತಿಳಿ ಮನುಜ, ಗುರುವಿಗೆ ನರನೆಂದು ತಿಳಿದೊಡಿ ಭವ ಶರದಿಯೋಳ್ ಮುಳು ಮುಳುಗಿ ಸಾಯುವೆ ಮೂಢ, ಗುರುವೇ ಹರನೆಂದು ತಿಳಿ ಮನುಜ. ನಾರದರು ದೇವರ್ಷಿಗಳು, ನಾನು ದೇವತೆಗಳ ವರ್ಗದೊಳಗಿದ್ದವ. ನಾನು ಇಳಿಗರ ಜಾತಿಯ ಸನತ್ ಕುಮಾರನಲ್ಲಿ ಹೋಗಿ ಉಪದೇಶಿಸುವ ಅಂತ ವಿಷ್ಣು ನನಗೆ ಅವ್ಯಾಂದ ನನಗೆ ಗುರು ಅಕ್ಕನು ಅಂತ ಸಾಮಾನ್ಯ ಒಬ್ಬ ಮನುಷ್ಯ ಸನತ್ ಕುಮಾರ ಅಂದ್ರೆ ಅವ್ಯಾಂದ ನನಗೆ ಗುರು ಅಕ್ಕನು ಅಂತ ಭಾವನಾ ಮಾಡಿದ. ನರಕಾತ ನಾರದನಿಗೆ 84 ಲಕ್ಷ ತರಹ ಜೀವರಾಶಿಗಳಲ್ಲಿ ತಿರುಗಿ ಹುಟ್ಟಿ ಸಾಯುವ ಪ್ರಸಂಗ ಹಿಂಗಾತ ಪರಮಾತ್ಮ ಹೆಂಗ್ ಮಾಡೋದು ಅಂತ ಆಗಂದ. ನೀ ಗುರುವಿನ ಮೇಲೆ ದುರ್ಭಾವ ಮಾಡೇದಿ, ಸಣ್ಣ ಭಾವನಾ ಮಾಡೇದಿ, ಕೆಟ್ಟ ಕಲ್ಪನಾ ಮಾಡೇದಿ. ಗುರುಗಳಿಂದ ನಿನ್ನ ಪಾರು ಮಾಡಬಹುದು, ನಮ್ಮಿಂದ ಆ ಸಾಮರ್ಥ್ಯ ಇಲ್ಲ ಅಂತ ವಿಷ್ಣು ಪರಮಾತ್ಮ ಅಂದಾಗ ಮರಳಿ ಮತ್ತೆ ಭೂಲೋಕಕ್ಕೆ ಬರ್ತಾನೆ ನಾರದ. ಬಂದ ಗುರುಗಳಿಗೆ ಶರಣಾಗತನಾಕ್ಕನು. ನೋಡ್ರಿ ಎಂಥ ಕ್ಷಮಾವನ ಗುರುಗಳಿಗೆ. ಸಾಮಾನ್ಯ ಒಬ್ಬ ಮನುಷ್ಯ ಅಂತ ಹಳದಾವ ನಾರದ. ಹಿಂಗ ಶಾಪ ಆಗೈತಪ್ಪ, ಅದಕ್ಕೇನು ಪರಿಹಾರ ಐತೋ ಹೆಂಗ ಅಂತ ಕೇಳಿದಾಗ ವಿಷಿಕಿನ್ಯಾಗ 84 ಲಕ್ಷ ತರ ಜೀವರಾಶಿಗಳ ಚಿತ್ರ ಬರೆದ ಉಳಿಸಿಬಿಟ್ರಂತವ್ ಸನತ್ ಕುಮಾರ್. ಈ ದಂಡಿಂದ ಆ ದಂಡಿತನ ಉಳ್ಳಿ ಬಿಡಪ್ಪ, ಎಲ್ಲಾ ಜನ್ಮಗಳಲ್ಲಿ ದಾಟಿ ಬಂದಂಗ ಆಕೈತಿ ನೀನು ಅಂತ ಸನತ್ ಕುಮಾರರು ಉಳಿಸಿಬಿಟ್ರ ಅವನ್ನ. ಆ ದಾಂಡಿಗೆ ಹೋಗಿ ಎದ್ದು ಓಡಿ ಬಂದು ಅವ್ರ ಪಾದದ ಮೇಲೆ ಬಿದ್ದು ಉಳ್ಳಾಡಕ್ಕೈತ. ಇಂತಹ ಸಣ್ಣ ಬುದ್ಧಿ ಮಾಡಿ ನಾನು ತಪ್ಪಾತೆಪ್ಪ ನಮ್ಮಿಂದ ಅಂತ ಒಬ್ಬ ಮನುಷ್ಯ ಅಂತ ತಿಳ್ಕೋಬಾರ್ದು ಗುರುಗಳನ್ನ. ಗುರು ಶಿವರ ಮೊದಲು ದುರ್ಲಭ ಐತಿ. ಗುರವೋ ಬಹವ ಸಂತಿ
ಗುರುಗಳು ಭಾಳ ಮಂದಿ ಸಿಗ್ತಾರ ಭೂಮಿ ಮೇಲೆ, ಆದ್ರೆ ಅವ್ರು ಗರ್ಭಗುರುಗಳು ಇರ್ತಾರೋ ಅಂತ ಋಷಿಮುನಿಗಳು ಹೇಳ್ಯಾರ. ಬಹವ ಸಂತಿ ಶಿಷ್ಯ ವಿತ್ತಾಪಹಾರಕ, ಶಿಷ್ಯರ ದುಡ್ಡು ಅಪಹರಣ ಮಾಡುವ ಗುರುಗಳು ಭಾಳ ಮಂದಿ ಸಿಗ್ತಾರೆ. ಗುರವೋ ವಿರಳಾಸಂತಿ ಶಿಷ್ಯ ವೃತ್ತಾಪಹಾರಕ, ಬೆರಳಿಕೆ ಅಷ್ಟು ಸಿಗ್ತಾರೋ, ಯಾರಿಗೋ ಒಬ್ಬರಿಗೆ ಸಿಗ್ತಾರೋ, ಅಪರೂಪಕ್ಕೆ ದೊರೀತಾರೋ, ಕೋಟಿ ಜನ್ಮದ ಪುಣ್ಯ ಫಲ ಕೊಡಕ್ಕೆ ತಯಾರಾದಾಗ ಒಬ್ಬ ಶ್ರೇಷ್ಠ ಗುರುವಿನ ಭೇಟಿಯಾಕೈತಿ ನಮಗೆ. ಶಿಷ್ಯ ಹೃತಾಪಹಾರಕ, ಹೃದಯದೊಳಗಿತ್ತು ಎಲ್ಲ ತಾಪವನ್ನು ಪರಿಹಾರ ಮಾಡತಕ್ಕಂಥ ಗುರು ಅಪರೂಪಕ್ಕೆ ದೊರೀತಾನು. ನಾವು ಅನ್ಕೋತ ಅಡ್ಡಾಡ್ತು, ನಾವು ಗುರುಗಳನ್ನು ಮಾಡ್ಕೊಂಡೋಗಿ, ನಾವು ಗುರುಗಳನ್ನು ಮಾಡ್ಕೊಂಡೋಗಿ. ಪಕ್ವವಾದ ಹಣ್ಣಿನ ಬಣ್ಣ ಹೆಂಗ ಬದಲಾಕೈತು, ಹೊಟ್ಟಿಲೆ ಇದ್ದ ಹೆಣ್ಮಗಳ ನಡಿಗಿ ಮಾತ ಆಕಿ ಕಳಿ ಹೆಂಗ ಬದಲಾಕೈತು, ಹಂಗ ಒಳ್ಳೆ ಗುರುವಿನ ಬೋಧ ಪಡೆದಿದ್ದ ಅಂದ್ರೆ ಅವನ ಮುಖದ ಕಡಿನ ಬೇರೆ ಆಗಿರ್ತೈತಿ. ನಮ್ಮೊಳಗಿರುವುದಿಲ್ಲ ಅವನ ಮುಖ. ಪಾರ್ಥನು ಕೃಷ್ಣನ ಗುರುವೆಂದು ನಂಬಿದ, ಧರ್ಮ ಅಧರ್ಮದ ಯುದ್ಧದಿ ಗೆದ್ದ, ನರನೆಂದು ತಿಳಿದ ದುಷ್ಕರ್ಮಿ ಕೌರವ ತನ್ನ ವೀರ ಧೀರರ ನಡೆದು ನರಕಗಳು ಬಿದ್ದ, ಗುರುವೇ ಹರನೆಂದು ತಿಳಿ ಮನುಜ. ಗುರುವಿಗೆ ನರನೆಂದು ತಿಳಿದೋಡಿ ಭವ ಶರದಿಯೋಳು ಮುಳುಗುಡುಗಿ ಸಾಯುವೆ ಮೂಡ, ಗುರುವೇ ಹರನೆಂದು ತಿಳಿ ಮನುಜ. ಇವಾಗ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡು ದುರ್ಯೋಧನ ಕೃಷ್ಣ ಅಂದ್ರೆ ಇವ್ ನಾವು ಬೀಗಪ್ಪ ಸಾಮಾನ್ಯ ಮನುಷ್ಯ ಅಂತ ಕಲ್ಪನಾ ಮಾಡಿದ. 100 ಮಂದಿನ ತಾಮುಗಳನ್ನು ಕಳ್ಕೊಂಡ ಅಧಿರಥ ಮಹಾರಥರಂಥ ಭೀಷ್ಮ, ದ್ರೋಣ, ಕೃಪಾಚಾರ್ಯರು, ಕರ್ಣ ಎಂಥ ಶೂರರು. ಭೀಷ್ಮಂದ್ರ ಅಷ್ಟವಸುಗಳಲ್ಲಿ ಒಬ್ಬವ. ಬರೇ ಮನುಷ್ಯರ ಜೋಡಿ ಅಷ್ಟ ಅಲ್ಲ, ದೇವತೆಗಳ ಜೊತೆ ಸಹಿತ ಯುದ್ಧ ಮಾಡುವ ಸಾಮರ್ಥ್ಯ ಇತ್ತು ಭೀಷ್ಮನಲ್ಲಿ. ರಾಕ್ಷಸರ ಜೊತೆಗೆ ಯುದ್ಧ ಮಾಡುವ ಸಾಮರ್ಥ್ಯ ಇತ್ತು, ಗಂಧರ್ವರ ಜೊತೆಗೆ ಯುದ್ಧ ಮಾಡುವ ಸಾಮರ್ಥ್ಯ ಇತ್ತು ಭೀಷ್ಮಾಚಾರ್ಯರಿಗೆ. ಭಾರದ್ವಾಜ ಸಪ್ತರ್ಷಿಗಳಲ್ಲಿ ಒಬ್ಬರಾದ ಭಾರದ್ವಾಜ ಮಹರ್ಷಿಯ ಮಗ ದ್ರೋಣಾಚಾರ್ಯರು ಅಂದ್ರೆ ಸಾಮಾನ್ಯ ಅಲ್ಲ. ಲೋಕಲಯ ಆದರೂ ನಿನಗೇನಾಗಬಾರ್ದು ವರ ಕೊಟ್ಟಿದ್ರು ಭಾರದ್ವಾಜ ಮಹರ್ಷಿಗಳು ದ್ರೋಣಾಚಾರ್ಯರಿಗೆ. ಬರೀ ಸಂಕಲ್ಪ ಮಾಡಿ ಅವರು ಸುತ್ತಲ ಕವಚ ನಿರ್ಮಾಣಕ್ಕಿತ್ತು. ಯಾವ ಆಯುಧಗಳು ಆ ಕವಚದ ಒಳಗೆ ಪ್ರವೇಶ ಮಾಡೋಕ್ಕಾಗಿರಲಿಲ್ಲ. ಅಂಥ ಸಮರ್ಥರೆಲ್ಲ ದುರ್ಯೋಧನನ ಸಲುವಾಗಿ ಸತ್ತು ಹೋಗ್ಬೇಕಾತು. ಅವನ ಮಾತಿನ ಬಿಡಕ್ಕೆ ಬಿದ್ದ ಅಣ್ಣ ಅವ್ರನ್ನ ಹಂಗ ಆಡ್ಸಾಕಿತ್ತು. ವೀರ ಧೀರರ ನಡೆದು ನರಕಗಳು ಬಿದ್ದ. ತಾನು ನರಕಕ್ಕೆ ಹೋದ, ಅವ್ರನ್ನೂ ಎಲ್ಲ ಸಾಯಕ ಕಾರಣ ಅದ. ಯುದ್ಧಕ್ಕೆ ಸಹಾಯ ಕೇಳಕ್ಕೆ ಬಂದಾಗ ಕೃಷ್ಣ ಮಲ್ಕೊಂಡಿರ್ತಾನು, ಬಂದು ದುರ್ಯೋಧನ ತೆಲಿದೇಶಿಕೊಂಡಿರ್ತಾನ. ಅರ್ಜುನ ನಮಸ್ಕಾರ ಮಾಡಿ ಕಾಲ್ದೇಶಿಕೊಂಡಿರ್ತಾನ. ಎದ್ದು ಕೂಡಲೇ ಯಾವಾಗ ಬಂದೋ ಅರ್ಜುನ ಅಂತ ಬಳತಾತನ ಬಂದ. ಸರ್ವಜ್ಞ ಮೂರ್ತಿ ಅವನು ಕೃಷ್ಣ, ಕಪಟ ನಾಟಕ ಸೂತ್ರಧಾರಿ, ವಿಷ್ಣುವಿನ ಅಷ್ಟಮ ಅವತಾರ ಶ್ರೀಕೃಷ್ಣ. ಅಂದ್ರೆ ಕೃಷ್ಣನ ಬದಲು ಜನ್ಮಾಷ್ಟಮಿ ದಿವಸ ಒಂದು ದಿವಸ ಮಾತಾಡೋಣ. ಏನು ಗೊತ್ತಿಲ್ಲ ಅವ್ರ ಗತ್ಲೆ ಮನುಷ್ಯರಿಗೆ ನಿಂತು ಹೆತ್ತಿ ಮಲ್ಕೊಂಡಾಗ ಏನು ತಿಳಿತಿರಂಗಿಲ್ಲ. ಹಂಗೆ ಎದ್ದು ಯಾವಾಗ ಬಂದೆವು ಅರ್ಜುನ
ಮತ್ತು ಎದ್ದು ಕೂತು ಕೂಡಲೇ ಕಾರ್ ಕಡೆ ಕೂತಿದ್ದ ನನ್ನ ಮುಖದ ಮುಂದೆ ಅರ್ಜುನ ಕಂಡ. ಅರ್ಜುನ ಮಾತಾಡಿಸಿದ. ಬೆನ್ನ ಹಿಂದೆ ಇದ್ದು ದುರ್ಯೋಧನ ಸುಮ್ಕೊಂಡಿರಲಿಲ್ಲ. ಕೃಷ್ಣ ನಾನು ಬಂದನಿಪ್ಪ ಅಂದವ. ಹೌದು ನೀನು ಬಂದನೇನಪ್ಪ ಅಂದ ಕೃಷ್ಣ. ಸಹಾಯ ಕೇಳಿದಾಗ 60,000 ಯಾದವ ಸೈನ್ಯ ಒಂದು ಕಡೆ, ನಾವೊಂದು ಕಡೆ. ಯಾವ ಕೇಳ್ತೀರಿ ಕೇಳ್ರಿ. ಮೊದಲು ಯಾರು ಕೇಳಬೇಕು ಅಂದ್ರೆ ಅರ್ಜುನ ಕೇಳಬೇಕು. ಅದ್ಯಾಕ ನಾ ಕೇಳ್ತಂದ ದುರ್ಯೋಧನ. ಅವನಿಗಿಂತ ಮೊದಲು ಬಂದ ನಾ ಮೊದಲು ಕೇಳ್ತೇನೆ. ಕೃಷ್ಣ ಅಂದ, ನಾ ಎದ್ದು ಕೂಡಲೇ ಮೊದಲು ಅರ್ಜುನ ನೋಡೀನಿ. ನೀ ಮೊದಲು ಬಂದಿರಬಹುದು, ಕರೆ ಮೊದಲು ನಾ ಅರ್ಜುನ ನೋಡೀನಿ. ನೀ ನೋಡಿದ್ದ ಮೊದಲ ನಾ ಬಂದದ್ದು, ನೀ ನೋಡಿದ್ದ ಮೊದಲು ಅರ್ಜುನನ, ನಾ ಬಂದದ್ದು ಮೊದಲ. ಸಮಾತ್ಯರು ಮತ್ತೆ ಹೆಂಗ್ ನೋಡೋದಿಲ್ಲ, ಯಾರು ಕೇಳಬೇಕು? ಅವಂಗ ಯಾದವ ಸೈನ್ಯವನ್ನ ಕೇಳ್ತಾನಂತ ಭಯ ಅವಂಗ ದುರ್ಯೋಧನಗ. ವ್ಯಾವಹಾರಿಕ ಮರ್ಯಾದೆಯನ್ನು ನೋಡಿದ್ರೆ ನಿಮ್ಮ ತಮ್ಮ ಅರ್ಜುನ ನಿನಗಿಂತ ವಯಸ್ಸಿನಾಗ ಸಣ್ಣವದ. ತಮ್ಮ ಬಿಟ್ಟ ಪಾಲ ಅನ್ನ ಹಿಡಿದು ನೇಮ ಐತಪ್ಪ, ಅರ್ಜುನ ಕೇಳಿ ಅಂತ ಕೃಷ್ಣ. ಏನ್ ಕೇಳ್ತಾನೋ ಅಂತ ದುರ್ಯೋಧನಗ ಹೊಟ್ಟಿಯೂರಿ ಅರ್ಜುನ ನಮಸ್ಕಾರ ಮಾಡಿ, ಕೃಷ್ಣ ನೀ ವಾಪಿದ್ರೆ ಸಾಕು ನಾನು ಪಾಲ. ನಗಾಕೈತಾವ ದುರ್ಯೋಧನ. 60,000 ಮಂದಿ ಶಸ್ತ್ರಧಾರಿಗಳಾದ ಸೈನಿಕರಲ್ಲಿ ಕೃಷ್ಣೆಯಲ್ಲಿ ವಾಪ್ಯ ಮಾಡಕ್ ಸಾಧ್ಯ ಐತಿ ಅಂತ ದುರ್ಯೋಧನ. ನಾ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಯುದ್ಧ ಮಾಡವಲ್ಲಪ್ಪ, ಮತ್ತ ಸುಮ್ಮನೆ ಬಾ ಅಂದ್ರೆ ನೀವು ಹಿಂಬಾಲ್ ಬರ ಅಷ್ಟ ನಾನು ಅಂತ ಕೃಷ್ಣ. ನೀ ಇದ್ರ ಸಾಕು ಕೃಷ್ಣ ನನಗ ಅಂತ ಅರ್ಜುನ ಅಂದ. ಮತ್ತಷ್ಟು ಸಂತೋಷ ಆತಂಗ ದುರ್ಯೋಧನಗ. ಅರ್ಜುನ ಶನ್ಯಾದನಂತ ಮಾಡಿನ್ಯ ಹುಚ್ಚುದಾನವ. ಇವನು ಅಪ್ಪ ನನ್ನಾಗ ಮನುಷ್ಯ ಅಂತ ತಿಳ್ಕೊಂಡಂಗ ಆತಲ್ರಿ. ಎಲ್ಲಾನು ಕಳ್ಕೊಂಡು ನರಕಕ್ಕೆ ಭಾಜನನಾದ ದುರ್ಯೋಧನ. ಅರ್ಜುನ ಪಾರ್ಥನು ಕೃಷ್ಣನ ಗುರುವೆಂದು ನಂಬಿದ. ಧರ್ಮ ಅಧರ್ಮದ ಯುದ್ಧದಿ ಗೆದ್ದ. ಧರ್ಮಕ್ಕೂ ಅಧರ್ಮಕ್ಕೂ ಯುದ್ಧ ಅದು. ಅಂಥ ಯುದ್ಧದೊಳಗೆ ಅರ್ಜುನ ಜಯಶಾಲಿಯಾದ. ಅಸ್ತು. ಜಗದ್ಗುರು ಸಿದ್ಧಾರೂಢರು ಹುಬ್ಬಳ್ಳಿಯ ಶಿವರಾತ್ರಿ ಜಾತ್ರೆಯ ವೈಭವವನ್ನು ಕಂಡಿರ್ತಕ್ಕಂಥ ಭಕ್ತ ಸಮೂಹ ಮುಲ್ಕಿಬಾವಿ ಅಂತ ಒಂದು ಹಳ್ಳಿ ಐತೆ ಬೈಲೂರು ತಾಲೂಕದಾಗ. ಮುಲ್ಕಿಬಾವಿ ಜನನು ಶಿವರಾತ್ರಿ ಜಾತ್ರೆಗೆ ಬಂದಿದ್ರು. ಯಪ್ಪ ಈ ವೈಭವ ನಮ್ಮ ಊರೊಳಗೂ ಮಾಡಬೇಕಂತ ಮಾಡಿದ್ವಿ ನಾವು ಅಂತ ಕೇಳ್ಕೊಂಡ್ರು. ಹುಬ್ಬಳ್ಳಿ ಬಿಟ್ಟ ಬರಾಕ್ ಬರೋದಪ್ಪ. ಇಲ್ಲಿ ಅಸಂಖ್ಯಾತ ಭಕ್ತ ಸಮೂಹ ಬರ್ತಾರೋ. ನಾನೇ ಇಲ್ಲಿ ಬಿಟ್ಟು ಬಂದ್ರೆ ಮತ್ತು ಅವ್ರಿಗೆ ಹೆಂಗೆ, ಅವರಿಗೆಲ್ಲ ದರ್ಶನ ಕೊಡ್ಬೇಕಲ್ಲ. ನಾ ಬರಾಕಾಗುದಿಲ್ಲ ಅಂತಂದ್ರು ಸಿದ್ಧಾರ್ಥ ಅವರು. ಮುಂದಿನ ವರ್ಷ ಶಿವರಾತ್ರಿ. ಆ ಶಿವರಾತ್ರಿ ಈಗ ವಿಚಾರ ಮಾಡಿದ್ರು. ಮುಂದಿನ ವರ್ಷ ಶಿವರಾತ್ರಿ ಒಂದು ತಿಂಗಳು ಇರ್ತ. ಸಿದ್ಧರ ಭಕ್ತಿ ಭಾವ ಅದು ಬಾಡಿರಲಿಲ್ಲ, ಹೃದಯದೊಳಗೆ ಹಸರಾಗಿತ್ತು. ಮುಲ್ಕಿಬಾವಿ ಹಿರಿಯರು ಸಿದ್ಧಾರ್ಥನ ಕರ್ಕೊಂಡು ಬಂದಿರೋದು. ಅವ್ರು ಹೆಂಗೆ ಬರೋದು? ಹುಬ್ಬಳ್ಳಿ ಗಟ್ಟ ಏನು ಬರ್ದು ಕೊಟ್ಟಿರ್ತೇನೆ ಅವ್ರನ್ನ. ನಮ್ಮೂರಾಗ ಒಂದು ಉತ್ಸವ ಮಾಡೋಣ, ತೇರು ಮಾಡೋಣ, 7 ದಿವಸ ಸಪ್ತಾಹ ಮಾಡೋಣ, ವೈಭವದ ಪೂಜೆ ಮಾಡೋಣ ಅಂತ ಒಂದು ತಿಂಗಳಿಂದ ಪತ್ರಿಕೆ ಮಾಡಿಸಿರು. ಊರಾಗ ಪಟ್ಟಿ ಮಾಡಿರು. ಮಾಡಿ ಪತ್ರಿಕೆ ತಗೊಂಡು ಇನ್ನೊಂದು 15 ದಿವಸ ಇರ್ತ ಹುಬ್ಬಳ್ಳಿಗೆ ಹೋದ್ರು. ಸಿದ್ಧಾರ್ಥ ಅವ್ರ ಮುಂದೆ ಪತ್ರಿಕೆ ಇಟ್ಟ, ಯಪ್ಪ ಹಿಂಗೆ ಎಲ್ಲ ಕಡೆ ಪತ್ರಿಕೆ ಹಂಚೇವಿ ನಾವು.
ಮತ್ತು ನೀವು ನಮ್ಮ ಊರಿಗೆ ಶಿವರಾತ್ರಿಗೆ ಬರಬೇಕು ಅಂತ ಅಂದ್ರು. ಒಬ್ಬೊಬ್ರು ಭೀಮ ಭಕ್ತಿ ಹಠಾನು ಇರ್ತೈತೆ, ಒಬ್ಬೊಬ್ರು ಏನು ಹೇಳು ಹೇಳಿದ್ದು ಕೇಳಂಗಿಲ್ಲ, ತನಗೆ ತಿಳಿಯಂಗಿಲ್ಲ ಅಂತ ನೋಡಿ. ಅಂಥ ಮುಕ್ತ ಭಕ್ತರು ಅವ್ರು ಮುಲ್ಕಿಬಾವಿ ಜನ. ಇವತ್ತಿಗೂ ನೋಡಬಹುದು ಶಿವರಾತ್ರಿ ಜಾತ್ರೆಯಾಗ ಟ್ಯಾಕ್ಟರ್ದಾಗ ಪುಂಡಿ ಪಲ್ಲೆ ರೊಟ್ಟಿ ತೊಗೊಂಡು ಬಂದಿರ್ತಾರ. ಎಲ್ಲರಿಗೂ ಹಂಚಾಕ ಅಡಿಗೆ ಮಾಡಕ್ಕೆ ಕಟ್ಟಿಗೆ ಹೊಡೆಯವರು, ಅವರು ಕಸ ಗುಡ್ಸೋರು, ಅವರು ಮುಲ್ಕಿಬಾವಿ ಜನ ಇಡೀ ಊರಿಗೆ ಊರ ಬಂದಿರ್ತಾರೆ ಶಿವರಾತ್ರಿ ಒಳಗೆ. ನಿಮಗೆ ವಾಸವನ್ನ ಹೇಳಿದ್ದಿಲ್ಲ, ನಾ ಇಲ್ಲಿ ಬಿಟ್ಟು ಬರಾಕಾಗುವುದಲ್ಪ ಅಂದರು. ಅವ್ರ ಸೇವಕರು ಏನಾರ ಮಾಡಿ ಕರ್ಕೊಂಡು ಬರ್ತೀವಲ್ಲ, ನಾವು ಹೋಗ್ರಿ, ನೀವು ನಿಮ್ಮ ತಯಾರಿ ಮಾಡ್ಕೊಳ್ಳೋರು ನೀವು ಅಂತ ಸಮಾಧಾನ ಮಾಡಿ ಅವರು ಹೂ ಅಣವಾರು, ಇವರು ಬಿಡಬಾರು ಊರಿಗೆ ಕಳಿಸಿಕೊಟ್ರು. ಅವ್ರದ್ದು ಎಲ್ಲ ತಯಾರಿ ಆಗ್ತಾಯಿದೆ ಊರಾಗ. ಸಪ್ತಾಹ ಪ್ರಾರಂಭ ಆಗೋ ದಿವಸ 7 ದಿವಸ ಮುಂದಾಗಲೇ ಚಾಲು ಆಗೈತೆ. ಅದು ಆಗೋ ದಿವಸ ಸಿದ್ಧಾವರಾಜ ಅವರು ರಾಮಯ್ಯ ಅಂತ ಒಬ್ಬ ತಮ್ಮ ಶಿಷ್ಯಾಗ, ಹೋಗಪ್ಪ ನೀ ಹೋಗಲಿ ಮುಲ್ಕಿಬಾವಿಗೆ, ಅವ್ರು ಎಲ್ಲ ಕಡೆ ಪತ್ರಿಕೆ ಹಂಚಾರು ಮತ್ತು ಸಪ್ತಾಹ ಮಾಡ್ತಾರು, ನೇರವಾಗಿ ಹೋಗಿ ನಮ್ಮ ಪ್ರತಿನಿಧಿಯಾಗಿ ಹೋಗು ಅಂತ ರಾಮಯ್ಯ ಕಳಿಸಿಕೊಟ್ರು. ರಾಮಯ್ಯ ಮಾದ ದಾರಿ ನೋಡ್ಕೊಂಡು ನಿಂತಿದ್ರು. ಅವ್ರು ಹೂವಿ ಕೈ ಹಚ್ಕೊಂಡ ಸಿದ್ಧಾರೂಢರು ಬರ್ತಾರೋ ಅಂತ. ಅವ್ರ ಶಿಷ್ಯ ರಾಮಯ್ಯ ಮಾದ ಕೂಡಲೇ ಸಿದ್ಧಾರೂಢರು ಒಂದಷ್ಟು ಆನಂದ ಆತ ಅವರಿಗೆ. ಅಂದ್ರೆ ಸಿದ್ಧಾರೂಢ ಸ್ಥಾನದಿಂದ ಬಂದ ಇವ ಅಂತ ಅಷ್ಟು ಸಂಭ್ರಮ ಅವರಿಗೆ. ಅಂಥ ಮುಕ್ತ ಜನನ ಅದಾರ ಅಲ್ಲಿ. ಬಹಳ ಆಧಾರದಿಂದ ಬರಮಾಡ್ಕೊಂಡ್ರು. ರಾಮಯ್ಯ ಸ್ವಾಮಿಗಳಿಗೆ ಉಪಚಾರ ಮಾಡಿದ್ರು. ಹಬ್ಬಗಳು ಬರಲಿಲ್ಲ ಅಂತ ಕೇಳಿದ್ರು. ಅವರು ಕೊನೆ ದಿವಸ ಬರ್ತೀನಿ ಅಂದಾರಪ್ಪ ಅಂದ್ಬಿಟ್ಟವನು. ಕೊನೆ ದಿವಸ ಬರ್ತೀನಿ ಅಂದಾರು. ಅವರು ಪ್ರೇಮ ನೋಡಿ, ಶ್ರದ್ಧಾ ನೋಡಿ ಇಲ್ಲನ್ನಕ್ಕೆ ಭಯ ಬರಲಿಲ್ಲ ರಾಮಯ್ಯಗೆ. ಮುಕ್ತಾಯ ದಿವಸ ಬರ್ತೀನಿ ಅಂದಾರ, ನಿಮ್ಮ ತೇರಿನ ದಿವಸ ಬರ್ತೀನಿ ಅಂದಾರ ಹಬ್ಬಗಳು ಅಂತ ಅವ್ರ ಮೇಲೆ ಭಾರ ಹಾಕಿ ಧೈರ್ಯ ತಂದುಕೊಂಡು ಸುಳ್ಳು ಹೇಳಿದ. ನೋಡ್ರಿ, ಇದಕ್ಕೆ ಸುಳ್ಳು ಅನ್ನಂಗಿಲ್ರಿ. ಮತ್ತೊಬ್ಬರ ಭಾವನೆ ಕೆಡುತ್ತಿತ್ತು ಅಂದ್ರೆ ಅದು ಖರೆ ಇದ್ರೂ ಅದರಿಂದ ಪಾಪಣ ಆಕೈತಿ. ಮತ್ತೊಬ್ಬರ ಭಾವನೆಗೆ ಧಕ್ಕೆ ಆಗದಂಗೆ ನಾವು ಅದನ್ನ ರಕ್ಷಣೆ ಮಾಡಬೇಕು ಅಂದ್ರೆ, ವೃತ್ತಿ ಕಾಯ್ದೆಗಳು ಇರಿಸಬೇಕು ಅಂದ್ರೆ ಸುಳ್ಳು ಹೇಳಿದ್ರು ಅದು ಸತ್ಯಕ್ಕಿಂತಲೂ ಶ್ರೇಷ್ಠನ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಸತ್ಯಂ ಅಪ್ರಿಯಂ ನ ಬ್ರೂಯಾತ್. ಸತ್ಯವನ್ನು ಹೇಳು, ಆಗ ಪ್ರಿಯವಾದ ಸತ್ಯವನ್ನು ಹೇಳು. ಸತ್ಯವನ್ನು ಹೇಳ್ತಾನಂತ ಹೇಳಿ ಕೈಯಾಗ ಒಂದು ಕೊಂಡಿ ಹಿಡ್ಕೊಂಡು ಊರಾಗ ಅಡ್ಡಾಡ್ತಿರ್ತಾನು. ಅವನು ಹೋಗಿ ಬಾರಪ್ಪ ಕೊಲೆಗಡಕ ಅಂದ್ರೆ ಅವ್ನು ಕೊಲೆ ಅದು ಮಾಡಿರ್ತಾನ. ಬಾರಪ್ಪ ಕೊಲೆಗಡಕ ಅಂದ್ರೆ ಸುಮ್ಮನಿರ್ತಾನಂದ್ರೆ ನೀ ಅಂದದ್ದು ಸತ್ಯನ ಹಾಕ್ತಾರೆ. ಆ ಕೊಂಡಿ ನಮ್ಗತ್ತು ಗೊತ್ತಾನಿಲ್ಲ ಅಂದವಾಗ ಸತ್ಯ ಇದ್ದಂದ್ರೂ ಅಪ್ರಿಯವಾದ ಸತ್ಯವನ್ನು ಮಾತಾಡಬಾರ್ದು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಸತ್ಯವನ್ನು ಹೇಳು, ಪ್ರಿಯವಾದುದನ್ನು ಹೇಳು. ಸತ್ಯಂ ಅಪ್ರಿಯಂ ನ ಬ್ರೂಯಾತ್. ಅಪ್ರಿಯವಾದ ಸತ್ಯವನ್ನು ಹೇಳಕ್ ಹೋಗ್ಬೇಡ. ರಾಮಯ್ಯ ಗುರುವಿನ ಮೇಲೆ ಭಾರ ಹಾಕಿ ಹೇಳಿಬಿಟ್ಟ. ಕೊನೆ ದಿವಸ ಬರ್ತಾರಲ್ರಿ, ಕುಡ್ದಾಡಕ್ಕೆ ಅವ್ರು ಮುಲ್ಕಿಬಾವಿ ಜನ. ಕೊನೆ ದಿವಸರೇ ಬಂದ್ರಲ್ಲ ಸಾಕು, ಬರ್ತಾರಲ್ಲ ಸಾಕು, ನೀವು ಬಂದಲ್ಲಿ ಅವ್ರು ಬರ್ತಾರೆ ಈಗ ಅಂತ ಪ್ರತಿನಿತ್ಯ ಪ್ರವಚನ ನಡೆಸಿರು. ಸಂಚಿಕೆ ಸಿದ್ಧಾರ್ಥನ ಫೋಟೋ ಆ ಮಂಟಪ ತಯಾರು ಮಾಡಿದ್ರು. ಮಂಟಪದ ಒಳಗಿಟ್ಟು ವೈಭವದ ಪೂಜಾ ಮಾಡ್ತಿದ್ರು. ತೇರೇಳು ಪ್ರಸಂಗ 7ನೇ ದಿವಸ ಬಂತು. ರಾಮಯ್ಯ ಸ್ವಾಮಿಗಳು ಕೈಕಾಲು ತಾಂಗಾಗಿತ್ತು. ಇನ್ನು ಹಬ್ಬಗಳು ಬರಲಿಲ್ಲ ಅಂದ್ರೆ ನೋಡ್ರಿ, ಮುಲ್ಕಿಬಾವಿಯಾಗ ತಮ್ಮ ಬೀಗರು, ಬಿಚ್ಚು, ಸಂಬಂಧಿಕರು, ಕೊಟ್ಟ ಹೆಣ್ಮಕ್ಳನ್ನ ಎಲ್ಲರೂ ಕರ್ಸ್ಕೋತಾರ.
ಈಗ ಅದ ಈ 7 ದಿವಸ ಕಾರ್ಯಕ್ರಮ ರಾಮನವಮಿಗೆ ಮಾಡ್ತಾರ ಮುಲ್ಕಿ ಬಾವಿಯಲ್ಲಿ. ಇಡೀ ಊರಿಗೂರ ಸಾರಿಸಿರ್ತಾರು. ಈಗ ಇಡೀ ಊರಿಗೂರ ಎಲ್ಲ ಮನೆಗಳಿಗೆ ಸುಣ್ಣ ಬಣ್ಣ ಬಳಿದಿರ್ತಾರು. ಎಲ್ಲ ಓಣಿಗಳೊಳಗೆ ರಂಗೋಲಿ ಹಾಕಿರ್ತಾರೆ. 7 ದಿವಸ ಇಡೀ ಊರ ಜಾತ್ರೆ. ಮತ್ತೊಬ್ಬರ ಕೈ ಹಿಡಿದ ಅಡ್ಡಾಡಿಸ್ಬೇಕಂತ ಮುಪ್ಪಾನ ಮುದುಕರನ್ನ ಹಿಡ್ಕೊಂಡು ಸಣ್ಣ ಮಕ್ಕಳ ತನಕ ತಮಗೇನು ಸಾಧ್ಯ ಐತಿ ಎಲ್ಲ ಸೇವೆ ಮಾಡ್ತಾರೆ ಅಲ್ಲಿ ಮುಲ್ಕಿ ಬಾವಿ. ಇವತ್ತಿಗೂ ಕಣ್ಣಾರೆ ಕಾಣಬಹುದು. ರಾಮನವಮಿ ಒಳಗೆ 7 ದಿವಸ ಸಪ್ತಾಹ ಮಾಡ್ತಾರೆ. ಸುತ್ತ 10 ಹಳ್ಳಿಯ ಜನಾನು ಸೇರಿತು. ಮುಲ್ಕಿ ಬಾವಿ, ಮೊದಲ ಬಾವಿ, ಬಾವಿಹಾಳ, ಜಕನಾಯಕನ ಕೊಪ್ಪ, ಸುತ್ತಮುತ್ತ ನೇಸರಿಗೆ 10 ಹಳ್ಳಿ ಜನ ಸೇರಿತು. ಹುಬ್ಬಳ್ಳಿಯಾಗ ಇರ್ತಾರ ಅವರು. ಪ್ರತಿ ವರ್ಷ ಮುಲ್ಕಿ ಬಾವಿಗೆ ಹೆಂಗೆ ಬರ್ತಾರ ಅವರು ಅಂತ ನೋಡಬೇಕಂತ ಲಕ್ಷಾಂತರ ಜನ ಆಗಿನ ಕಾಲದೊಳಗೆ ಸೇರಿರು ಸಿದ್ಧಾರೂಢರನ್ನು ನೋಡಾಕ. ರಾಮಯ್ಯ ಸ್ವಾಮಿಗಳು ಬರ್ತಾರ ಚಿಂತೆ ಮಾಡಬೇಡ ಬರ್ತಾರ ಅಂತ ಮಂದಿಗೆ ಸಮಾಧಾನ ಹೇಳ್ಕೊತ ಒಳಗೆ ಭಯಾವರಿಗೆ ನೋವ ಬರಲಿಲ್ಲ ಅಂದ್ರೆ ಇಷ್ಟೆಲ್ಲ ಜನರ ಭಾವನೆ ಕೆಟ್ಟ ಹೋಗೈತಿ. ಎಲ್ಲ ಕಡೆ ಪ್ರಚಾರ ಮಾಡ್ಯಾರು, ಎಲ್ಲರೂ ಕರ್ಸ್ಕೊಂಡಾರು, ತೇರು ಮಾಡ್ಯಾರು, ಮಂಟಪ ಕಟ್ಟ್ಯಾರು. 7 ದಿವಸ ಹಗಲು ರಾತ್ರಿ ಪ್ರಸಾದ ಇಟ್ಟಾರು. ಪ್ರವಚನ ನಡೆದೈತಿ. ಬರ್ತಾರ ಅನ್ಕೋತಾನ ತೇರಿನ ಟೈಮ್ ತನ ಜನರನ್ನು ಸಮಾಧಾನ ಮಾಡಿದ. ತೇರ ಹತ್ತಿ ಮುಂದೆ ಒಂದು ಪಡದೆ ಬಿಟ್ಟು ಸಿದ್ಧಾರೂಢರ ಭಾವಚಿತ್ರ ಇತ್ತಲ್ಲಿ. ಆ ಭಾವಚಿತ್ರದ ಮುಂದೆ ಕುಂತ ರಾಮಯ್ಯ ಅಳ್ಳಾಕೈತ. ಏನಾರ ಶೃಂಗಾರ ಮಾಡಾಕೈತಿರ್ಬೇಕು, ಪೂಜಾ ಮಾಡಾಕೈತಿರ್ಬೇಕಂತ ಜನರಿಗೆ. ಯಪಾನಿ ಭಕ್ತ ಪರಿಪಾಲಕ ಶಿವನ ಅವತಾರ ಸಿದ್ಧಾರೂಢರು ಅಂತ ನಂಬೇನ್ ನಾನು. ನೋಡಿ ಶ್ರದ್ಧಾ ಎಂಥದ್ದಿರ್ಬೇಕು ರಾಮಯ್ಯ ಸ್ವಾಮಿಗಳು. ನೀಗ ಬಂದಿ ಅಂದ್ರ ಆ ಮಾತು ಖರೆ ಆಕೈತಿ. ಇರ್ಲಿಲ್ಲ ಅಂದ್ರ ನಿನ್ನ ಮ್ಯಾಲ ಭಾರ ಹಾಕಿ ನಾ ಸುಳ್ಳು ಹೇಳೇನಿ, ಅಪಕೀರ್ತಿ ನಿನಗೆ ಬರ್ತೈತಿ ನೋಡಪ್ಪ ಹೆಂಗ್ ಮಾಡೋದು ಅಂತ ಗಳಗಳ ಕಣ್ಣೀರು ಸುರಿಸ್ತಾ ಅಳ್ಕೋತ ರಾಮಯ್ಯ ಸಿದ್ಧರ ಸ್ತುತಿ ಮಾಡಿದ, ಸ್ತವನ ಮಾಡಿದ. ಅದ ಸಮಯಕ್ಕ ಮುಲ್ಕಿ ಬಾವಿ ಒಳಗನು ಅದ ಸಮಯಕ್ಕನ ತೇರ, ಅದ ಸಮಯಕ್ಕನ ಅದ ದಿವಸನ ಹುಬ್ಬಳ್ಳಿ ಒಳಗೂ ತೇರ. ಏಕ ಕಾಲಕ್ಕೆ ತೇರು ತಯಾರಾಗ್ಯಾವು. ಹುಬ್ಬಳ್ಳಿ ತೇರಿನೊಳಗೆ ಸಿದ್ಧಾರ್ಥ ಅವರು ಹತ್ತಿ ಕೂತಾರ. ಆಗಲೇ ಮುಲ್ಕಿ ಬಾವಿ ತೇರಿನ್ಯಾಗ ಕುಂತ ರಾಮಯ್ಯ ಹೇಳಾಕತ್ಯಾನ, ನೀ ಬರ್ಲಿಲ್ಲ ಅಂದ್ರ ಅಪಮಾನ ಆಕೈತಿ. ನಮಗೇನು ನಾವೇ ಬಿಡುತ್ತಪ್ಪ, ನಮಗಾಗುವುದು ನಿನಗಾಕೈತಿಯಪ್ಪ ಅಂತ ಸುಳ್ಳು ಹೇಳಿ ಮುಲ್ಕಿ ಬಾವಿ ಅವರು ಸಿದ್ಧಾರೂಢರು ಅವರೇ ನೀನು ಬರ್ತಾರ ಅಂತ ನಿನ್ನ ಬೇಕೋದು ಹೋಗೈತೆಪ್ಪ ಬಾಂಧವ ಮಂದಿ. ಆ ಬೇಗ ಹೆಂಗೆ ಕೇಳೋದು ನಾವು? ಗುರುವಿನಿಂದ ಕೇಳಬಾರ್ದಂತ ನೇಮ ಐತಿ ಅಂತ ಅಳ್ಳಾಕೈತ. ಅಳ್ಕೋತ ಕುಂತ ರಾಮಾಯಣ ಮುಂದೆ ಜಗತ್ತು ಒಂದು ಬೆಳಕು ಬಿತ್ತು. ಪ್ರಕಾಶ, ದೇದೀಪ್ಯಮಾನವಾದ ಪ್ರಕಾಶ. ಆ ಪ್ರಕಾಶದೊಳಗೆ ಬೆಳಕಿನೊಳಗೆ ಸಿದ್ಧಾರೂಢರು ಸತೇಜ ಮೂರ್ತಿಯಾಗಿ ಶರೀರಿಯಾಗಿ ಗುರುವಿನ ಲೀಲಾ ಜಗದೊಳು ಮಿಗಿಲ ಅರಿಯದ ಆತ್ಮಕ್ಕೆ ಅದು ತಿಳಿದಿಲ್ಲ. ಓದಿದರಿಲ್ಲ, ಬರೆದರು ಇಲ್ಲ, ಪಂಡಿತನಾದರೂ ಸ್ಥಿತಿ ಸಿಕ್ಕಿಲ್ಲ. ಏನು ಕಮ್ಮಿಲ್ಲ, ಕಮ್ಮಿಲ್ಲ, ಏನು ಕಮ್ಮಿಲ್ಲ, ಏನು ಕಮ್ಮಿಲ್ಲ, ಕಮ್ಮಿಲ್ಲ, ಏನು ಕಮ್ಮಿಲ್ಲ. ಸದ್ಗುರುವಿನ ನಂಬಿದರ
ಇದು ಕಮ್ಮಿಲ್ಲ ಸದ್ಗುರುವಿನ ನಂಬಿದರ ಇದು ಕಮ್ಮಿಲ್ಲ. ಗುರುವಿನ ಲೀಲಾ ಜಗದೊಳು ಮಿಗಿಲ ಅರಿಯದ ಆತ್ಮಗೆ ಅದು ತಿಳಿದಿಲ್ಲ. ಗುರುವಿನ ಮೂಲ ತಿಳಿದವರಿಲ್ಲ ಶಾಸ್ತ್ರ ಪುರಾಣಕ್ಕೆ ಅದು ನೆಲುಗಿಲ್ಲ. ಓದಿದರಿಲ್ಲ ಓದಿದರಿಲ್ಲ ಬರೆದರು ಇಲ್ಲ ಪಂಡಿತನಾದರೂ ತಿಳಿಸಿಲ್ಲ. ನಾ ನಂಬಿದರೇನಿಲ್ಲ ನೀನಂದರೆ ಎಲ್ಲೆಲ್ಲ ನಾಂದರೇನಿಲ್ಲ ನೀನಂದರೆ ಎಲ್ಲೆಲ್ಲ ಗುರುಮಾರ್ಗ ಬಿಟ್ಟರೆ ಗತಿಯಿಲ್ಲ. ಏನು ಕಮ್ಮಿಲ್ಲ ಕಮ್ಮಿಲ್ಲ ಏನು ಕಮ್ಮಿಲ್ಲ ಸದ್ಗುರುವಿನ ನಂಬಿದರ ಏನು ಕಮ್ಮಿಲ್ಲ. ಸತ್ಯವೇ ಜೀವ ಸತ್ಯವೇ ದೈವ ಸತ್ಯವೇ ಜೀವ ಸತ್ಯವೇ ದೈವ ಸತ್ಯವೇ ಜೀವದ ಉಸಿರನ್ನು ತಿಳಿದು ಸತ್ಯವೇ ಜೀವ ಸತ್ಯವೇ ದೈವ ಸತ್ಯವೇ ಜೀವದ ಉಸಿರೆಂದು ತಿಳಿದು ಕಷ್ಟವೇ ಬರಲಿ ಸುಖವೇ ಇರಲಿ ಗುರುವಿನ ಕರುಣೆ ಸದಾ ನಮಗಿರಲಿ. ಕಷ್ಟವೇ ಬರಲಿ ಸುಖವೇ ಇರಲಿ ಗುರುವಿನ ಕರುಣೆ ಸದಾ ನಮಗಿರಲಿ. ಅತಿ ಆಸೆಯೇಕೆ ಯಮಗೆ ಬೇಕು ಸದ್ಗುರು ನೀಡಿದ ಭಾಗ್ಯವೇ ಸಾಕು. ಅತಿ ಆಸೆಯೇಕೆ ಯಮಗೆ ಬೇಕು ಸದ್ಗುರು ನೀಡಿದ ಭಾಗ್ಯವೇ ಸಾಕು. ಬದುಕಲಿ ಶಾಂತಿ ನಮಗಿರಬೇಕು ಬದುಕಲಿ ಶಾಂತಿ ನಮಗಿರಬೇಕು. ಗುರುವಿನ ಭೇಟಿ ಪಡೆದರೆ ಸಾಕು. ಏನು ಕಮ್ಮಿಲ್ಲ ಕಮ್ಮಿಲ್ಲ ಏನು ಕಮ್ಮಿಲ್ಲ ಸದ್ಗುರುವಿನ ನಂಬಿದರ ಏನು ಕಮ್ಮಿಲ್ಲ. ನಮ್ಮ ಮನಸ ಬೇಕು ಇಲ್ಲ ಸದ್ಗುರುವಿನ ದಯವೆಲ್ಲ ನಮ್ಮ ಮನಸ ಬೇಕಲ್ಲ ಸದ್ಗುರುವಿನ ದಯವೆಲ್ಲ ಗುರುಮಾರ್ಗ ಬಿಟ್ಟರೆ ಗತಿಯಿಲ್ಲ. ಏನು ಕಮ್ಮಿಲ್ಲ ಕಮ್ಮಿಲ್ಲ ಏನು ಕಮ್ಮಿಲ್ಲ ಸದ್ಗುರುವಿನ ನಂಬಿದರ ಏನು ಕಮ್ಮಿಲ್ಲ. ಏನು ಕಮ್ಮಿಲ್ಲ ಕಮ್ಮಿಲ್ಲ ಏನು ಕಮ್ಮಿಲ್ಲ ಸದ್ಗುರುವಿನ ನಂಬಿದರ ಏನು ಕಮ್ಮಿಲ್ಲ. ವಿಶ್ವಾಸೋ ಫಲದಾಯಕ. ಗುರುವಿನನ್ನು ನಂಬಿದರೆ ಯಾವುದಕ್ಕೂ ಕೊರತೆ ಆಗುವುದಿಲ್ಲ. ಸಿದ್ಧಾರೂಢರು ಏಕಕಾಲಕ್ಕೆ ಹುಬ್ಬಳ್ಳಿ ತೇರಿನೊಳಗೆ ಮುಲ್ಕಿ ಮಾವಿ ತೇರಿನೊಳಗೆ ಏಕಕಾಲಕ್ಕೆ ಪ್ರತ್ಯಕ್ಷರಾಗಿ ಅಲ್ಲೂ ಲಕ್ಷಾಂತರ ಜನ ಇಲ್ಲೂ ಲಕ್ಷಾಂತರ ಜನರಿಗೆ ಏಕಕಾಲಕ್ಕೆ ದರ್ಶನವನ್ನು ನೀಡುವಂಥವರಾಗ ಪಡದೆ ಹಾರಿಸಿ ಹೋಗದ ರಾಮಯ್ಯ ಟನ್ ಅಂತ ಮೇಲಿಂದ ಜಿಗದ ಬಂದ ನೋಡ್ರಪ್ಪ ನಮ್ಮ ಅಪ್ಪ ಬಂದ ನೋಡ್ರಿ ಅಂತ
ಜೈ ಜೈಕಾರ ಹಾಕಿದ್ದ. ಸದ್ಗುರು ಸಿದ್ಧಾರೂಢ ಮಹಾರಾಜ ಕಿ ಶಿವರಾಯೇಶ್ವರ ಮಹಾರಾಜ ಕಿ ಸಕಲ ಸಾಧು ಸಂತ ಮಹಾರಾಜ ಕಿ ಇಂಥಾತ ಇನ್ನೊಂದು ಪ್ರಸಂಗ ಐತಿ, ಅದು ಗ್ರಂಥದೊಳಗಿಲ್ಲ. ಹುಬ್ಬಳ್ಳಿಯಲ್ಲಿ ನೀವು ಇರಲಿಲ್ಲವೇ, ಅಲ್ಲಿ ಮುರಕಿ ಬಾವಿಯಲ್ಲಿ ತೋರಿಲ್ಲವೇ. ಹುಬ್ಬಳ್ಳಿಯಲ್ಲಿ ನೀವು ಇರಲಿಲ್ಲವೇ, ಅಲ್ಲಿ ಮುರಕಿ ಬಾವಿಯಲ್ಲಿ ತೋರಿಲ್ಲವೇ. ಅಪ್ಪಪ್ಪ ಎಂದೆಂದು ಇರುವವರೇ ಸಿದ್ಧಾರೂಢ ಭಾರತಿ ಚಡಕಾಪುರದವರಲ್ಲವೇ ಚತುರ್ಗಳು ಹುಬ್ಬಳ್ಳಿಗೆ ಬರಲಿಲ್ಲವೇ. ಚಡಕಾಪುರದವರಲ್ಲವೇ ಚತುರ್ಗಳು ಹುಬ್ಬಳ್ಳಿಗೆ ಬರಲಿಲ್ಲವೇ. ಜಗದ್ಗುರು ಸಿದ್ಧಾರೂಢ ಮಠದೊಳಗಿರ್ತಕ್ಕಂಥ ಪ್ರಸಂಗ. ಒಬ್ಬ ಮೇದಾರ ಮುತ್ತಪ್ಪ ಅಂತ ಪ್ರತಿನಿತ್ಯ ಅವ್ರ ಮಠದ ಮುಂದೆ ರಾಜಾಂಗಳ ಕಸ ಗುಡ್ಸಕ್ಕೆ ಬರ್ತಿದ್ದ. ನಶ್ಕಿನ 4 ಗಂಟೆಗೆ ಬಂದು ಕಸ ಗುಡ್ಸಾಕಿದ್ದ ಅಂದ್ರೆ ದೊಡ್ಡ ಪ್ರಾಂಗಣರು 5-5:30 ತನಕ ತಾಸು 1.5 ತಾಸು ಬಾಗಿದವ ಹೇಳ್ತಿರ್ಲಿಲ್ಲ. ಎಲ್ಲ ಕಸ ಗುಡಿಸಿ ಹೋಗಿದ್ದ. ಯಾರ ಕಸ ಗುಡಿಸ್ತಾರೋ ಅಂತ ಎಷ್ಟೋ ಮಂದಿಗೆ ಗುರ್ತ ಇಲ್ಲ. ಹಿಂಗ ಕಸ ಹೊಡ್ಯಾಕೈತೆ 15 ವರ್ಷ ಆಗೈತೆ ಅವನು ಮೇದಾರ ಮುತ್ತಪ್ಪ. ನಿತ್ಯ ಒಂದು ಕಸ ಗುಡಿಸ್ತಿದ್ದ. ಕೈಲಾಸ ಮಂಟಪದೊಳಗೆ ಪೂಜಾ ನಡೆದಿತ್ತು ಅಂದ್ರೆ ದೂರ ನಿಂತ ಪೂಜಾ ನೋಡ್ತಿದ್ದ. ಪಾಠಶಾಲೆ ಒಳಗೆ ಶಾಸ್ತ್ರ ನಡೆದಿತ್ತು ಅಂದ್ರೆ ದೂರ ನಿಂತ ಕೇಳಿಸ್ತಿರ್ಲಿಲ್ಲ ಕಿವಿಗೆ, ಬಾಯಿ ಬಿಡಿದ ಅಷ್ಟ ಕಾಣಿಸ್ತಿತ್ತು. ದರ್ಶನ ಆತು ಅಂತ ಕೈ ಮುಗಿದ ಮನೆಗೆ ಹೋಗ್ತಿದ್ದ. ಜಾತಿಯ ಜಾಲ ಬಹಳಷ್ಟು ಪಸರಿಸಿತ್ತಾಗಿನ ಕಾಲಕ್ಕೆ. ಮೇದಾರ ಜನಾಂಗದ ಮುತ್ತಪ್ಪ ಎಲ್ಲರೂ ಚೌರಿ ಬೀಸುವುದು, ಮಡಿ ಹೊಚ್ಚುವುದು, ಅವನು ಮುಗಿಸೋದು, ಉಡಿಸೋದು, ಶೃಂಗಾರ ಮಾಡೋದು, ಮುಂದೆ ಕುಂತು ಶಾಸ್ತ್ರ ಕೇಳೋದು ನೋಡಿ ಒಂದು ದಿವಸ ನಶ್ಕಿನ 4 ಗಂಟೆಗೆ ಮಠಕ್ಕೆ ಬರೋ ಪ್ರಸಂಗ. ಕೈಯಾಗ ಬರಿಗೆ ಹಿಡ್ಕೊಂಡ ನೆನಪಾತವಾಗ ಯಾವ ಜನ್ಮದೊಳಗೆ ಏನು ಪಾಪ ಮಾಡಿ ಗೊತ್ತಿಲ್ಲ. ಇಂಥ ಕುಲದೊಳಗೆ ಹುಟ್ಟಿ ಅವು ಅನ್ಕೊಂಡು ತಿಳಕತ್ತೇನೆ. ನಾನು ಇಂಥ ಜಾತಿ ಒಳಗೆ ಹುಟ್ಟಿ ನಾನು ಅಷ್ಟು ಪುಣ್ಯ ಮಾಡಿದ್ನಿ ಅಂದ್ರೆ ಶ್ರೇಷ್ಠ ಕುಲದೊಳಗೆ ಹುಟ್ಟಿ ನಮ್ಮ ಅಪ್ಪಗೆ ಉಣಿಸ್ತೀನಿ, ಉಡಿಸ್ತಿದ್ನಿ, ಅವ್ನು ಮುಟ್ಟಿ ನಮಸ್ಕಾರ ಮಾಡ್ತಿದ್ನಿ, ಮುಂದೆ ಕುಂತು ಶಾಸ್ತ್ರ ಕೇಳ್ತಿದ್ನಿ. ಯಾವ ಜನ್ಮದ ಪಾಪ ಐತಿವೇನು ನಮ್ಮದು. ಸನಿದಾಗ ಅದಾರು ಅವ್ರ ಸನಿದಾಗ ಹೋಗಿ ಮುಖ ನೋಡು ಭಾಗ್ಯ ಇಲ್ಲ ನನಗೆ, ಮುಟ್ಟಿ ನಮಸ್ಕಾರ ಮಾಡುವ ಅವಕಾಶ ಇಲ್ಲ ನನಗೆ ಅಂತ ಅಳ್ಕೋತ ಮಠಕ್ಕೆ ಬಂದ. ನಶ್ಕಿನ 4 ಗಂಟೆಗೆ ಅಳ್ಕೋತ ಮಠಕ್ಕೆ ಬಂದ. ಸಮಾಧಿ ಮಂದಿರದೊಳಗೆ ಸಿದ್ಧಾರೂಢರು ಶಯನ ಮಂದಿರದೊಳಗೆ ಮಲ್ಕೊಂಡ. 4 ಗಂಟೆಗೆ ನಿಂತ ತನ್ನ ಕಾಯಕದಂಗ ಕಸ ಗುಡಿಸಾಕತ್ತಾನೆ.
ದುಃಖ ಉಂಬಳಿಸಿ ಬರಾಕತೈತಿ. ಅಳ್ಕೋತ ಕಸ ಗುಡಿಸಿದ 5:30 ಆಗೈತಿ. 1.5 ತಾಸು ಇಡೀ ರಾಜಾಂಗಳೆಲ್ಲ ಕಸ ಗುಡಿಸಿದ. ಮನುಷ್ಯನಿಗೆ ಏನು ಸಮಾಧಾನ ಮಾಡ್ಕೊಂಡ ಅಂದ್ರೆ ಇದು ನಮ್ಮ ಅಪ್ಪ ಅಡ್ಡಾಡಿದ ಜಾಗ, ಅವನು ಕಾಲಿನ ಧೂಳು ಇರ್ತೈತಿ ಮಣ್ಣಿನೊಳಗೆ, ಇಲ್ಲೇ ನಮಸ್ಕಾರ ಮಾಡಬೇಕು ಅಂತ ಅಳ್ಕೋತ ಕೈಯಾಗಿನ ಕಸಬಾರಿಗೆ ಇಟ್ಟು ಮಂಡಿ ಊರಿ ಮೊಳಕಾಲ ಊರಿ ಕಣ್ಣೀರು ಸುರಿಸ್ತಾ ಇನ್ನ ಮೂಡ್ ಹರಿದಿಲ್ಲ, ಸುಮ್ ನಸುಕೈತಿ. ಆ ಪ್ರಸಂಗದೊಳಗೆ ಮೇಲಾರ ಮುತ್ತಪ್ಪ ಅಳ್ಕೋತನ ನಮಸ್ಕಾರ ಮಾಡಾಗ ನೀವು ಕಣ್ಣು ಮುಚ್ಚಿರ್ತೀವಲ್ಲ, ನಾವು ನಮಸ್ಕಾರ ಮಾಡಾಗ ಊರೆಲ್ಲ ಕಣ್ಣು ಕಿಸ್ಕೊಂಡು ಅಡ್ಡಾಡೋದು, ಗುಡಿಯಾಗ ಮಾತು ಕಣ್ಣು ಮುಚ್ಚಿ ನಮಸ್ಕಾರ ಮಾಡೋದು. ಮೂರ್ತಿ ಎದಕ್ಕೆ ಮಾಡ್ಯಾರ ಅಂತೀರಿ? ಕಣ್ಣು ಮುಚ್ಕೊಂಡು ಅವ್ರ ಮುಂದೆ ನಿಂದ್ರಾಗ ಮೂರ್ತಿ ಮಾಡಿದಂಗಿಲ್ಲ. ಪ್ರತೀಕ ಧ್ಯಾನ ಅಂತ ಒಂದು ಧ್ಯಾನದ ಪ್ರಕ್ರಿಯೆ ಐತಿ, ರೀತಿ ಐತಿ. ಒಂದು ಪ್ರತೀಕ ಧ್ಯಾನ, ಧ್ಯೇಯಾನುಸಾರ ಧ್ಯಾನ, ಅಹಂಗ ಧ್ಯಾನ ಅಂತ 3 ಪ್ರಕಾರ ಧ್ಯಾನಗಳಲ್ಲಿ. ಮೂರ್ತಿ ಮುಂದಿಟ್ಟುಕೊಂಡು ಕಣ್ಣು ಪ್ರಕಸಲಾರ್ದ ನೋಡ್ಕೋತ ಕುಂಡ್ರದು. ಯಾಕಂದ್ರೆ ಆ ರೂಪವನ್ನು ಮನುಷ್ಯನಾಗ ತುಂಬಿಕೊಳ್ಳಾಕ ಅದಕ್ಕೆ ಅನುಕೂಲ ಆಗಲಿ ಅಂತ ನಮ್ಮ ಪೂರ್ವಜರು ದೇವಸ್ಥಾನ ಕಟ್ಟ್ಯಾರು ಮತ್ತು ಅದರೊಳಗೆ ಮೂರ್ತಿ ಇಟ್ಟಾರು. ಧ್ಯಾನಕ್ಕೆ ಅನುಕೂಲ ಆಗಲಿ ಅಂತ ಮಾಡಿದ ದೇವಸ್ಥಾನ ಅಲ್ಲೇ ಬಂದ ಕಣ್ಣು ಮುಚ್ಕೊಂಡು ನಿಂತ್ಬಿಡುದು. ಮತ್ತೇನು ಕಣ್ಣು ಮುಚ್ಕೊಂಡು ನಿಂತ್ಬಿಡೋದ್ರೆ ಅಲ್ಯಾಕೆ ಬರ್ತೀರಿ? ಉದ್ದೇಶ ಗೊತ್ತಿಲ್ಲ ನಮಗೆ. ಪೂರ್ವಜರು ಯಾವ ಕಾರಣಕ್ಕಾಗಿ ಮೂರ್ತಿಗಳ ರಚನೆ ಮಾಡ್ಯಾರು ಅಂತ ಉದ್ದೇಶ ಗೊತ್ತಿಲ್ಲ ನಮಗೆ. ಗಾವೋ ಸರ್ವಮಯಂ ಕ್ಷೀರಂ, ಆಕಳ ಮೈ ತುಂಬ ಹೈನಿರ್ತತಿ. ಸ್ರವತೆ ಸ್ತನ್ಯ ಮುಖಾದ್ಯಥ, ಕೆಚ್ಚಲ ಮೂಲಕನ ಹೊರಗೆ ಬರ್ತೈತಿ. ಅದು ಮೈ ತುಂಬ ಇರ್ತೈತಿ ಹಾಲು, ಮತ್ತು ಕೆಚ್ಚದಾಗ ಅಷ್ಟೇ ಇರ್ತೈತಿ. ಎಂದೇರಿ ನೀವು ಕರು ಬಿಡಾನ ಹಾಲಿನ ಗ್ರಂಥಿಗಳು ಇಡೀ ಶರೀರದೊಳಗಿದ್ದ ಗ್ರಂಥಿಗಳ ಬಿಡುಗಡೆ ಆಗಿ ತರು ಬಿಡ್ತೈತಿ. ಆಗ ಹಾಲು ಕೆಚ್ಚಲ ಒಳಗೆ ಸಂಗ್ರಹ ಆಕೈತಿ. ಆದ್ರೆ ಮೈ ತುಂಬ ಹೋಗ್ಯಂತ ಬಾಲ ಹಿಂಡ್ರೆ ಹಾಲು ಬರ್ತಾವ, ಕೋಡ್ ಹಿಂಡ್ರೆ ಬರಂಗಿಲ್ಲ. ಕೆಚ್ಚಲದೊಳಗೆ ಹಿಂಡ್ರನ್ನ ಕರೆದ್ರನ ಹೆಂಗೆ ಹಾಲು ಬರ್ತಾವು, ಹಂಗೆ ಯೋ ದೇವೋ ಸರ್ವತ್ರ, ಯಾವ ದೇವರು ಎಲ್ಲ ಕಡೆಗೂ ಅದಾನು ಅವ ಮೂರ್ತಿ ರೂಪೇಣ ರಾಜ್ಯತೆ. ಶಿವಯೋಗಿ ಶಿವಾಚಾರ್ಯ ಬರೆದು ಮಾತಿದ್ರು, ಸಿದ್ಧಾಂತ ಶಿಖಾಮಣಿ ಮಾತಿದ್ರು. ವೀರಶೈವ ಸಿದ್ಧಾಂತದ ಮೇರು ಗ್ರಂಥ ಸಿದ್ಧಾಂತ ಶಿಖಾಮಣಿ ಒಳಗೆ ಮೂರ್ತಿ ರೂಪದಿಂದ ಪ್ರಕಟ ನಮಗೆ ಪರಮಾತ್ಮ ಸಾಧನೆ ಮಾಡಬೇಕು. ನಾವು ಪ್ರಕಟ ಆಗುವಂಗ ಸಾಧನೆ ಮಾಡಬೇಕು. ಸಾಧನೆ ಮಾಡಲಾರ್ದ ಸುಮ್ಮನೆ ಪ್ರಕಟ ಆಗಲಿ ಅಂದ್ರೆ ಆಗೋದಿಲ್ಲ. ಅದಕ್ಕೆ ತುಕಾರಾಮ ಭಜನಾ ಮಾಡಕ್ಕೈತ್ರ ಬಿಟ್ಟಲ್ಲ, ಮೂರ್ತಿ ರೂಪದೊಳಗಿದ್ದ ಬಿಟ್ಟಲ್ಲ ಕುಣಿದಾಡಕತ್ತಿದ್ದ. ನಾಮದೇವ ಅವನ ಹತ್ರ ಬಂದ್ರೆ ಎದರ ಬಂದ್ರ ಕುಂತಿ ಹೆಂಗ್ ನಾವು ಮಾತಾಡಕತ್ತೇವಿ, ಹಿಂಗೆ ಮಾತಾಡ್ತಿದ್ದ ಬಿಟ್ಟಲ್ಲ. ಉಪಾಸನೆಯ ವಿಧಿ ಕೊಡ್ತಿದ್ದ ಅತ್ಯಂತಿಕವಾದ ಪ್ರೇಮದಿಂದ ಆ ದೈವವನ್ನು ಉಪಾಸನೆ ಮಾಡಿದ್ರೆ ಪ್ರಕಟ ಆಗುವುದೇನು ದೊಡ್ಡ ಮಾತಲ್ಲ. 12 ವರ್ಷ ತಪಸ್ಸು ಮಾಡಿದ ಅರ್ಜುನ ಶಿವಾನ ಬರ್ಬೇಕಾದ ಪಾಶುಪತಾಸ್ತ್ರ ನೀಡಾಕ ಎದಕ್ಕೆ ಹೋಗಿದ್ದು ಅರ್ಜುನ? 12 ವರ್ಷ ಗಂಟ್ಲೆ ಅಂದೆವು. ಭೀಮ ಶಿವನ ಒಲಿಸ್ಕೊಳಕ್ಕೆ, ಶಿವನ ದರ್ಶನ ಮಾಡಿಸ್ಕೊಳಕ್ಕೆ 12 ವರ್ಷ ಯಾಕೆ ಹೋಗಿದ್ದಿ ಅಂದವ. ಮತ್ತು ನೀ ಇದ್ದಲ್ಲಿ ಬಂದು ಭೇಟಿ ಆಗ್ಬೇಕಣ್ಣ ಅವ ಅಂತೀವಿ. ಅರ್ಜುನ ಭೇಟಿ ಆಗ್ಬೇಕಲ್ಲ ಅಂದವ ಭೀಮ. ಅದಕ್ಕೆ ಭೀಮ ಭಕ್ತಿ ಅಂತ ಕೈಯಾಗಿದ್ದು ಗದ ಆಕಾಶದೊಳಗೆ ತೂರಿ ಬಿಟ್ಟ. ಭೂಮಿ ಬಾರದ ಗದ ಅದು. ಈ ಭೂಮಂಡಲ ಎಷ್ಟು ವಾಜ್ಯ ಐತೆ ಅಷ್ಟು ವಾಜ್ಯ ಇರ್ತಾವ ಗದ.
ಅದರ ತುದಿ ತರದ ಭೀಮನ ಕೊಳ್ಳಾಗಿ ನೋಡಿ ಶ್ರೀಶೈಲದಾಗ ಅದರ ತುದಿ ತರದ 2 ಕಿಲೋಮೀಟರ್ ಆಳ ಐತೆ. ಸಹಜ ಹಿಂಗೆ ಟಾವೆಲ್ ಹೆಂಗೆ ಹಾರಿಸಿ ಹೆಗಲ ಮೇಲೆ ಹೋಗ್ಕೋತೀವಿ ಹಂಗೆ ದೂರ ಹೆಗಲ ಮೇಲೆ ಇಟ್ಕೋತಿದ್ದವ ಆಗದ ಭೀಮ. ಆಕಾಶದ ಎತ್ತರಕ್ಕೆ ಹಾರಿಸಿ ಅದನ್ನು ಪಡೆದ ತಿಳಿ ಚಡ್ ತೆಳಗ ಮಾಡಿದ್ದ ಪರಮಾತ್ಮ ಉಳಿಸ್ಕೊಳ್ಳಾಮಿದ್ದೆ ಅಂದ್ರೆ ಬಂದು ಗದ ಇಡಿ ಇದು ಇಲ್ಲಂದ್ರೆ ಗದ ಬಂದು ಬಡದು ನನ್ನ ತಲಿ 1000 ಚೂರಾಗಲಿ ಅಂತ ತಲಿ ಬಾಗಿಸ್ಕೊಂಡು ನಿಂತ ಭೀಮನ ಭಕ್ತಿ ಅಂತದ್ದು ಶಬ್ದ ಬಂದಿರಲಿಲ್ಲ. ಗದ ಬರಾಕತ್ತಿತ್ತು, ಇವನ ಜೀವ ಬಂದು ಗಂಟದಾಗ ಕೂತಿತ್ತು. ಅರ್ಜುನನ ಜೀವ ನಮ್ಮ ಅಣ್ಣ ಕಾರಣ ಸತ್ತು ಕಾಣಿದ ಜೀವ ಕೈಯಾಗ ಹಿಡ್ಕೊಂಡು ಮುಟಿ ಮಾಡ್ಕೊಂಡು ನಿಂತಿದ್ದ. ಇನ್ನೇನು ಬಂದು ತಲೆಗೆ ಅಪ್ಪಳಿಸಬೇಕು, ಪರಮಾತ್ಮನ ಬಂದು ಗದ ಹಿಡದ. ಯಾಕರ್ದೋ ಭೀಮ? ಅರ್ಜುನ ದೊಡ್ಡ ತಪಸ್ ಮಾಡಿ ನೀವು ಅಹಂಕಾರ ಇತ್ತಂದ್ರೆ ನಿರಸನ ಆಗಿತ್ತು. ಪರಮಾತ್ಮ ಜೊತೆಗೆ ಯುದ್ಧ ಮಾಡಿದವ, ಪಾಶುಪತಾಸ್ತ್ರವನ್ನು ಪಡೆದವ. ಇವೇನೋ ಭಾಳ ಮಾತಾಡಕತ್ತಿದ್ದಳಪ್ಪ, ಅದಕ್ಕೆ ಗೊತ್ತಾಗಲು ನಾನು ಒಂದು ಭೀಮ. ಸರ್ವಾರ್ಪಣ ಭಾವನೆ, ನಮ್ಮ ಭಾವನ ತೀವ್ರತೆ ಅಷ್ಟಿತ್ತು ಅಂದ್ರೆ ಮಹಾತ್ಮರು ಇವತ್ತಿಗೂ ದರ್ಶನ ಕೊಡ್ತಾರೆ ನಿಮಗೆ. ಅಷ್ಟ ಶ್ರದ್ಧೆಯಿಂದ ಭಕ್ತಿಯಿಂದ ಕರ್ಯಾಕ ಬರುವಾಗ ನನಗಷ್ಟ. ಕಣ್ಣು ಮುಚ್ಚಿ ನಮಸ್ಕಾರ ಮಾಡಬೇಕು ಅಂತ ಮೇದಾರ ಮುತ್ತಪ್ಪ ನಶಿಕಿನ 5:30 ಗಂಟೆಗೆ ಅಳ್ಕೋತನ ನಮ್ಮ ಅಪ್ಪ ಅಡ್ಡಾಡಿದ್ನೆಲ್ಲ ಇದು ಅಂತ ಕೈಯಾಡಿಸಿ ಖಾಲಿ ನೆಲಕ್ಕೆ ನಮಸ್ಕಾರ ಮಾಡಬೇಕು ಅಂತ ಕಣ್ಣು ಮುಚ್ಚಿ ನೆಲಕ್ಕೆ ನಮಸ್ಕಾರ ಮಾಡಿದ. ಹಣಿ ಹಚ್ಚಾಕಪಾದ ಅಲ್ಲಿ 2 ಪಾದ ಇತ್ತು. ಯಾರೋ ಇವು ಪಾದ ಅಂತ ಮುಖ ಮ್ಯಾಲ ಮಾಡಿ ನೋಡಿದ. ಸಿದ್ಧಾರ್ಥರು ಬಂದು ಪಾದ ಮಾತಾಡ್ಲಾಕೈತ. ಯಪ್ಪ ಮನುಷ್ಯನ್ಯಾಗ ಅನ್ಕೊಂಡಿದ್ನಿ ನಾ ಮನುಷ್ಯನ್ಯಾಗ ಅನ್ಕೊಂಡಿದ್ನಿ, ಬಾಯಿಲೆ ಸಹಿತ ಅಂದಿದ್ದಿಲ್ಲ. ನನ್ನ ಮನುಷ್ಯನ ದುಃಖ ಮಾತ ಕೇಳಿಸ್ತಾನೋ ಯಪ್ಪ ನಿನಗೆ. ಸಿದ್ಧಾವರಾಜ ಅಂತಾರು, ನನ್ನ ದೇಹದ ಪರಿಮಿತಿಯೊಳಗೆ ನೋಡಾಕತ್ತೀನಿ ಮುತ್ತಪ್ಪಾಣಿ. ದೇಹ ಎಷ್ಟು ಅಳತೈತಿ ಅಷ್ಟ ಅಳತಿ ಒಳಗೆ ನಾನು ನೋಡಾಕತ್ತೀನಿ. ಚೈತನ್ಯದ ದೃಷ್ಟಿ ಬರುವಾಗ ನಿನಗೆ ನಾ ನಿನ್ನ ಮನುಷ್ಯನ ಒಳಗೋದನು ಮುತ್ತಪ್ಪ, ನಿನ್ನ ಮನುಷ್ಯನ ಮಾತು ಕೇಳಿಸಂಗಿಲ್ಲ ನನಗೆ ಅಂತ ಸಿದ್ಧಾವರಾಜ ಅವರು. ನೋಡ್ರಿ, ಹೊರಗದಾನ ಪರಮಾತ್ಮ, ಇಲ್ಲಿ ಎಲ್ಲೋ ಅದಾನು ಅಂತ ಭಾವನಾ ನನಗೆ. ಮನುಷ್ಯನ ಒಳಗೂ ಅದಾನ. ಮಣದಲ್ಲಿ ಶಿವತಾನು ಮನೆ ಮಾಡಿಕೊಂಡಿಹನು, ಮಣಮೆಚ್ಚಿ ನಡಕೊಂಬುವುದೇ ಚಂದ ಅಂತ ಸದ್ಗುರು. ಪರಮಾತ್ಮ ಸದ್ಗುರು ಅಂದ್ರೆ ಎಲ್ಲಾ ಕಡೆಗೂ ಪರಿಪೂರ್ಣನವ. ಏನೋ ಅಣ್ಣಾಕತ್ತಿದ್ದು ಮುತ್ತಪ್ಪ ಮನುಷ್ಯನ್ಯಾಗ. ಇವತ್ತು ನಿನ್ನ ಮನ್ಯಾಗ ಸ್ನಾನ ಪೂಜಾ ಪ್ರಸಾದ ಶಾಸ್ತ್ರ ನಿಮ್ಮ ಮನ್ಯಾಗಪ್ಪ ತಯಾರು ಮಾಡ್ಕೊಳ್ಳು ಅಂದರು. ಈಗ ಸಿದ್ಧಾರ್ಥ ಮಠದಿಂದ ಇಂಡಿ ಪಂಪ್ ಅಂತ ಬರ್ತೀವಿ ನಾವು. ಕಾರವಾರ ರೋಡ್ ಬಂದು ಕೂಡ್ತೈತಿ. ಅಲ್ಲೇ ಲಂಬಾಣಿಯವ್ರ ಮನಿಗಳದಾವ. ಲಂಬಾಣಿಯವ್ರ ಓಣಿ ದಾಟ್ರೆ ಮೇದಾರ ಮುತ್ತಪ್ಪನ ಮನಿ. ಇವತ್ತಿಗೂ ಶಿವರಾತ್ರಿಗೆ 15-20 ಜನ ಸಾಧುಗಳನ್ನ ಮನೆಗೆ ಕರ್ಕೊಂಡು ಹೋಗಿ ವೈಭವದ ಪೂಜಾ ಪ್ರಸಾದ, ಅವ್ರಿಗೆ ಬಟ್ಟಿ ದಕ್ಷಿಣ, ಅವರ ಮಕ್ಕಳು ಮೊಮ್ಮಕ್ಕಳು, ಇವತ್ತಿಗೂ ಅವ್ರ ಮನ್ಯಾಗ ಆ ಕಾರ್ಯಕ್ರಮ ನಡೀತೈತಿ. ಬಹಳ ಸಂತೋಷ. ನಮ್ಗೆ ಕುಣದಾಡ್ಕೋತ ಹೋದ ಮೇದಾರ ಮುತ್ತಪ್ಪ ಮನೆಗೆ ಹೋಗಿ ಇನ್ನೂ ಮಲ್ಕೊಂಡಿದ್ದು ಹೆಂಡತಿ ಮಕ್ಕಳು ಎಬ್ಬಿಸಿ ಸಿದ್ದಾವರಪ್ಪ ಬರ್ತಂದಾರ ಮನೆಗೆ. ಅವ್ರು ಬರ್ತಾರೋ ಅಂದ್ರೆ ಬರೋದ್ರೊಳಗೆ ಎಲ್ಲರೂ ಸ್ನಾನ ಮಾಡ್ರಿ, ತಯಾರಿ ಮಾಡ್ರಿ, ನಮ್ಮ ಮನ್ಯಾಗ ಪ್ರಸಾದ ಪೂಜಾ ಶಾಸ್ತ್ರ ಆಗಿನ ಕಾಲದೊಳಗೆ ನೋಡ್ರಿ. ಮುಟ್ಟಿ ಕೆಟ್ಟಿ ಅನ್ನೋದನ್ನು ಮಾಡೋದು. ಭಯಂಕರ ಜಾತಿವಾದಿಗಳ ಪ್ರಭಾವ ಹುಬ್ಬಳ್ಳಿ ಒಳಗೆ. ಅಂಥ ದಿನಮಾನಗಳಲ್ಲಿ
ಸಿದ್ದಾರ್ಥ ಅವರು ತಮ್ಮ ಹಿಂಬಾಲಿದ್ದ ಸಾಧುಗಳನ್ನೆಲ್ಲ ಕರ್ಕೊಂಡು ಮೇದಾರ ಮುತ್ತಪ್ಪನ ಮನೆಗೆ ಹೋದರು. ಶೀಲವಂತರ ಮಿಡ್ತಾನೆ ಹಂಗೆ ಇರ್ತಾವು. ಇವತ್ತಿಗೂ ನೋಡ್ಬೋದು ನಾವು ಮುತ್ತಪ್ಪನ ಮಿಡ್ತಾನೆ. ಮುತ್ತಪ್ಪ ಇಲ್ಲ ಆದ್ರೆ ಆ ಮಿಡ್ತಾನೆ ನೋಡೋದು ನಾವು. ಎಂಥ ಪದ್ಧತಿ! ಅವ್ರ ಮಣಿ ದೈವ ದೇವರು, ಅವ್ರ ಮುಸುರು ಯಾರು ಅಂದ್ರೆ ಸಿದ್ಧಾರೂಢರು. ಅಶುಚಿಯಾದ ಯಾವ ಕಾರ್ಯಗಳು ಅವ್ರ ಮನಿ ಒಳಗೆ ಘಟಿಸುವುದಿಲ್ಲ. ಸಿದ್ಧಾರೂಢ ಪಾದ ಇಟ್ಟು ಮನಿ ಅಂತ ಸುತ್ತಮುತ್ತ ಮಣಿಗಳು ಸಹಿತ ಪರಿವರ್ತನೆ ಆಗುವಂಥವಾದವು, ಬದಲಾದವು. ಅವ್ರ ಮನೆಯಾಗನ ಪೂಜೆ, ಪ್ರಸಾದ, ಶಾಸ್ತ್ರ. ಅವತ್ತಿನ ದಿವಸ ಎಲ್ಲೋ ಶಯನ ಮಂದಿರದೊಳಗೆ ಮಲ್ಕೊಂಡಿದ್ದ ಸಿದ್ಧಾರೂಢರು ಮುತ್ತಪ್ಪನ ಕರೆಗೆ ಹೋಗಟ್ಟು ಬಂದು ದರ್ಶನ ಕೊಟ್ಟರು. ಅವನ ವಾಂಛಿತವನ್ನು ಪೂರೈಸುವಂಥವರಾದರು. ಇಂಥ ಹಲವು ಪ್ರಸಂಗಗಳು. ಒಮ್ಮೆ ರಾಮರಾಯ ಅಂತ ಅವ್ರ ಶಿಷ್ಯನ ಬ್ರಾಹ್ಮಣರಾಮ, ಹುಬ್ಬಳ್ಳಿ ಒಳಗೆ ರಾಮರಾಯ ಅಂತ ಪಾಂಡ್ರಾಪುರದಿಂದ ಒಂದಿಬ್ರು ಸಂತರು ಬಂದು ಇಳಿದಿದ್ರು. ಬ್ರಾಹ್ಮಣರು ತಮ್ಮ ಮನೆಗೆ ಕರ್ಕೊಂಡು ಹೋಗಿದ್ರು. ಒಂದು ದಿವಸ ನಾನು ಪ್ರಸಾದ ಇಟ್ಕೋತೀನಿ ಅವರಿಗೆ ಅಂತ ಸಂತರಿಗೆ ಆಮಂತ್ರಣ ಕೊಟ್ಟ. ಮತ್ತು ನನ್ನ ಗುರುಗಳು ಸಿದ್ಧಾರೂಢರಪ್ಪ, ಸಿದ್ಧಾರೂಢರನ್ನ ಕರ್ಕೊಂಡು ಬಂದು ವೈಭವದ ಪೂಜಾ ಮಾಡೋಣ ಅಂತ ರಾಮರಾಯ ಅಂತ. ಹಾಗಾದ್ರೆ ನಾವು ನಿಮ್ಮ ಮನೆಗೆ ಬರೋದು ಅಂದರು. ಬ್ರಾಹ್ಮಣರೆಲ್ಲ ಸೇರಿ ಸಿದ್ಧಾರೂಢ ಬ್ರಹ್ಮನಿಷ್ಠದಾನು, ಪರಂತು ಜಾತಿಯಿಂದ ಶೂದ್ರದಾನು. ಅವನ ಕರೆದೆ ಅಂದ್ರೆ ನಿಮ್ಮ ಮನೆಗೆ ನಾವು ಊಟಕ್ಕೆ ಬರಂಗಿಲ್ಲ. ಅವನ ಸಹಪಂಕ್ತಿ ಒಳಗೆ ಕುಂತ ಅವನ ಜೊತೆಗೆ ಕುಂತ ಊಟ ಹೆಂಗೆ ಮಾಡೋದು, ಪ್ರಸಾದ ಹೆಂಗೆ ಮಾಡೋದು ಅಂತ ತಿರಸ್ಕಾರ ಮಾಡಿದರು. ಆ ದಿನ ಅವ್ರಿಗೆ ಹೇಳಿಲ್ಲ, ನೀವು ಬರ್ರಿಪ್ಪ ಎಲ್ಲ ತಯಾರಿ ಮಾಡೀನಿ ಬರ್ರಿ ಅಂತ ಹೇಳಿ ಮುಖ ಸ್ನಾನ ಮಾಡ್ಕೊಂಡು ರಾಮರಾಯ ಬಂದು ಸಿದ್ಧಾರೂಢರನ್ನು ನಾವು ಗುರುಗಳನ್ನ ಮನೆಗೆ ಕರ್ಕೊಂಡು ಬರ್ಬೇಕು, ಪೂಜೆ ಮಾಡಬೇಕು, ಅವ್ರಿಗೆ ಮುಗಿಸ್ಬೇಕು, ಅವ್ರ ಮುಖದಿಂದ ಇವರಿಗೆಲ್ಲ ಶಾಸ್ತ್ರ ಹೇಳಿಸ್ಬೇಕು, ಅವ್ರ ದರ್ಶನ ಮಾಡಿದ್ರೆ ಇವರು ಬದಲಾಗ್ತಾರು ಅಂತ ಭಾವನಾ ರಾಮರಾಯನಿಗೆ ಅಂಥ ಶ್ರದ್ಧಾ ಒಂದು ಎಲ್ಲ ತಯಾರಿ ಮಾಡ್ಕೊಂಡಿದ್ದ. ನಾಳೆ ಬೆಳಿಗ್ಗೆ ಅಂದ್ರೆ ಬ್ರಾಹ್ಮಣರು ಮನೆಗೆ ಬರೋವಾಗ ರಾತ್ರಿ ಅಳ್ಕೋತ ಗುರುವಿನ ಸ್ಮರಣ ಮಾಡ್ಕೋತ, ನೀ ಬರಬೇಕಪ್ಪ, ನೀ ಬರಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗೋದಿಲ್ಲ ಅಂತ ಅಳ್ಕೋತನ ಮಲ್ಕೊಂಡ. ಒಂದು ಕನಸು ಬಿತ್ತು. ಕನಿಷ್ಠನ್ಯಾಗ ಸಿದ್ಧಾರೂಢ ಮಠಕ್ಕೆ ಹೋದಂಗೆ ಸಿದ್ಧಾರೂಢ ಅವ್ರನ್ನ ಕರೆದಂಗೆ ಅವರು ನಡಿಪ ಬರ್ತನು ಅಂತ ಬೆನ್ನು ಹತ್ತಿ ಬಂದಂಗೆ ಮನೆಗೆ ಬಂದ ಉಚಿತಾಸನದ ಮೇಲೆ ಕೈ ಹಿಡಿದು ಕೂಡಿಸಿ ಪಾದಪೂಜೆ ಮಾಡಿಕೊಂಡಂಗೆ, ಅವರಿಗೆ ಮಡಿ ಹೊಚ್ಚಿದಂಗೆ, ಅವರಿಗೆ ಉಣಿಸಿದಂಗೆ ಅವ್ರ ಮುಖದಿಂದ ಶಾಸ್ತ್ರ ಕೇಳಿದಂಗೆ ಹೋಗು ಮುಂದೆ ಮಠಕ್ಕೆ ಹೋಗೋ ಮುಂದೆ ಒಂದು ತೆಂಗಿನಕಾಯಿ ಒಂದೆರಡು ಹೂವು ಅವ್ರ ಆಶೀರ್ವಾದ ಮಾಡಿ ಆ ರಾಮರಾಯನ ಉಡಿಯಾಗ ಹಾಕಿದಂಗೆ ಕನಸ್ತಿತ್ತು. ಕನಸು ಯಾವಾಗ ಬಿಡ್ತತಿ ಅಂದ್ರೆ ಎಚ್ಚರದಿಂದ ನಿದ್ದೆ ಹೋಗುವ ಸಂಧಿಯ ಕಾಲದೊಳಗಡೆ ಕನಸ್ಕೊಳ್ತತಿ. ಇಲ್ಲಾಂದ್ರೆ ನಿದ್ರೆಯಿಂದ ಎಚ್ಚರಕ್ಕೆ ಬರುವ ಸಂಧಿಯ ಕಾಲದೊಳಗೆ ಕನಸ್ಕೊಳ್ತೈತಿ. ಅಳ್ಕೋತ ಅವ್ರನ್ನ ನೆನಪು ಮಾಡ್ಕೊಂಡು ಮಲ್ಕೊಂಡಿದ್ನಿ. ಕನಸು ಬಿಟ್ಟು ನೋಡು, ಸ್ವಪ್ನದೊಳಗಡೆ ಯಾಕೆ ನನ್ನ ದರ್ಶನ ಕೊಟ್ಟು ನಮ್ಮ ಅಪ್ಪ ಅಂತ ಸಂತೋಷದಿಂದಿದ್ದ. ಹಾಸಿಗೆಯಾಗ ಅವ್ರು ಕೊಟ್ಟು ಕಾಯಿ ಹೂವು ಇದ್ದು ಭಾಳ ಆಶ್ಚರ್ಯ ಆತ. ನಮ್ಗೆ ಆಶೀರ್ವಾದ ಮಾಡಿ ಕನಸಾಲೋಯಪ್ಪ, ಇದು ಖರೇನ ನಮ್ಮ ಅಪ್ಪ ನಮ್ಮ ಮನೆಗೆ ಬಂದು ಆಶೀರ್ವಾದ ಮಾಡಿ ಹೋಗ್ಯಾನು ಅಂತ ಅವನು ಹಾಸಿಗೆಯಾಗ ಪಕ್ಕದೊಳಗೆ ತೆಂಗಿನಕಾಯಿ, ಆ ಕಾಯಿ ಮೇಲೆ ಹೂವು ಅವ್ರು ಆಶೀರ್ವಾದ ಮಾಡಿಕೊಂಡು ಯಾವುದನ್ನ ಕನಿಷ್ಠನಾಗ ಕಂಡಾನವ ಈಗ ಪ್ರತ್ಯಕ್ಷ ಕಾಣಾಕಿದ್ದಾನು. ಬಹಳ ಸಂತೋಷ ಆಯಿತು. ಈಗ ಬರಲಿಲ್ಲ ಅನ್ನೋ ದುಃಖ ಇಲ್ಲ. ಓಡ್ಯಾಡಿ ವ್ಯವಸ್ಥೆ ಮಾಡಿದ. ಬ್ರಾಹ್ಮಣರೆಲ್ಲ ಬಂದರು. ಅವರಿಬ್ಬರು ಸಂತರು ಜೊತೆಗೆ ಕುಂತ ಪ್ರಸಾದ ಮಾಡಾಕತ್ತಿದ್ರು. ಊಟದೊಳಗೆ ನಿಮಗ್ನರಾದ ಆ ಸಂತರು ಅವನ ಕಡೆ ಅವನು ನೋಡಿದ್ದಿಲ್ಲ, ಅವನ ಕಡೆ ಅವನು ನೋಡಿದ್ದಿಲ್ಲ. ರಾಮರಾಯ ಎಲ್ಲರಿಗೂ ನೀಡಿ ಕೈ ಮುಕ್ಕೊಂಡು ನಿಂತಿದ್ದೆಯಪ್ಪ, ಈ ಪ್ರಸಂಗದೊಳಗೆ ನೀ ಬಂದಂದ್ರೆ ಇವರೆಲ್ಲ ಬದಲಾಗ್ತಾರಪ್ಪ. ಜಾತಿ ಅಭಿಮಾನದಿಂದ ಇವರ ಅವಿವೇಕ ಅಜ್ಞಾನ ನಾಶ ಆಗುವಂತು.
ನೀ ಬಂದ ಇವರಿಗೆಲ್ಲ ಸುಜ್ಞಾನವನ್ನು ಸನ್ಮಾರ್ಗವನ್ನು ತೋರು ಪರಮಾತ್ಮ ಅಂತ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಕತ್ತಿದ್ದ ರಾಮರಾಯ. ಸ್ವಲ್ಪ ಜಾಗ ಇತ್ತು ಅವ್ರು ನಡಬಾರ್ಕ. ಆ ಸಂತರ ಊಟಕ್ಕೆ ಕುಂತ ಅವ್ರು ಇಬ್ಬರು ನಡಬಾರ್ದು, ಸ್ವಲ್ಪ ಜಾಗ ಇತ್ತು. ಇನ್ನುಳಿದ ಬ್ರಾಹ್ಮಣರು ಊಟಕ್ಕೆ ಕುಂತಿದ್ರು. ಆ ಇಬ್ಬರ ಮಧ್ಯದೊಳಗೆ ಪ್ರತ್ಯಕ್ಷ ಆಗಿ ಅಲ್ಲಿ ಸಿದ್ಧಾರೂಢರು ಭೋಜನ ಮಾಡಕತ್ತಿದ್ರು, ಪ್ರಸಾದ ಮಾಡಕತ್ತಿದ್ರು. ಬಹಳ ಸಂತೋಷ ಆತ ರಾಮರಾಯಿಗೆ. ಅಕಸ್ಮಾತ್ ಅವನು ನೋಡುದು ಪ್ರಸಂಗ ಬಂದಾಗ ಅವನ ಕಡೆ ಅವನು ತಿರುಗಿ ನೋಡಿದ ನಡಬಾರ್ಕ ಇನ್ಯಾವಾಗ ಬಂದು ಕೂತು ಯಾರಿವ ಅಂದ್ರೆ ಅವ್ರು ಮತ್ತು ಅಪರಿಚಿತರು. ಅವರು ಹುಬ್ಬಳ್ಳಿಗೆ ದಕ್ಷಿಣ ಕರ್ನಾಟಕದ ಜನ, ಅವರು ಪಾಂಡ್ರಾಪುರದಿಂದ ಬಂದು ಇಳಿದಿದ್ರು ಅಲ್ಲಿ ರೈಲ್ವೇಕ್ಕೆ ಹುಬ್ಬಳ್ಳಿ ಒಳಗೆ. ಇವ್ಯಾವಾಗ ಬಂದು ಕೂತು ಯಾರು ರಾಮರಾಯ ಅಂತ ಅಂದಾಗ ರಾಮರಾಯ ಅಂದ, ಇವನ ನಮ್ಮ ಅಪ್ಪ ಸಿದ್ಧಾರೂಢ, ನನ್ನ ಗುರುಗಳು ಇವರು ಅಂತ ಅಂದಾಗ ಇಬ್ಬರು ಸಂತರು ಎದ್ದು ಉದ್ದು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ನೀವು ನಿಜವಾಗಿ ಶಿವಾವತಾರಿಗಳು. ನಿಮ್ಮ ಮಹತ್ವವನ್ನು ಅರಿಯದೇ ಇರತಕ್ಕಂಥ ಜಾತಿಯ ದುರಭಿಮಾನದಿಂದ ಹಂಗೆ ಮಾತಾಯಿತು, ನಮ್ಮನ್ನು ಕ್ಷಮ ಮಾಡಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಸಿದ್ಧಾರೂಢರು ಅದೃಶ್ಯರಾಗುವಂಥವ್ರಾದರು. ಓಡಿ ಹೋಗಿ ಹುಬ್ಬಳ್ಳಿ ಸಿದ್ಧಾರೂಢ ಮಠದಾಗ ನೋಡ್ರು. ಮಠದಾಗ ನಕ್ಕೋತನ ಶಾಸ್ತ್ರ ಹೇಳಕತ್ತಿದ್ರು. ಆಗ ಇಲ್ಲಿ ರಾಮರಾಯನ ಮನೆಯಾಗ ನಡೆದ ಪ್ರಸಂಗ ಹೇಳಿದಾಗ ಸಿದ್ಧಾರೂಢರು, ರಾಮರಾಯ ನಿನ್ನ ಭಕ್ತಿನ ಸದ್ಗುರು ರೂಪ ಧಾರಣ ಮಾಡಿಕೊಂಡು ನಿನ್ನ ಮನೆಗೆ ಬಂದು ಪ್ರಸಾದ ಸ್ವೀಕಾರ ಮಾಡಿ ನಿಮಗೆಲ್ಲ ದರ್ಶನ ಕೊಟ್ಟೈತಿಪ್ಪ ಅಂದಾಗ ಎಲ್ಲ ಬ್ರಾಹ್ಮಣ ಸಮೂಹ, ಸಂತರು, ರಾಮರಾಯ ಎಲ್ಲರೂ ಸೇರಿ ನಮ್ಮ ಮನೆಗೆ ಬರಬೇಕು ನೀವು ಅಂತ ತಿಳ್ಕೊಂಡು ಅವತ್ತಿನ ದಿವಸ ರಾಮರಾಯನ ಮನೆಗೆ ಸಂತರ ಅವ್ರನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ಅಲ್ಲಿ ವೈಭವದಿಂದ ಪೂಜಾ ಮಾಡಿ ಅವ್ರ ಮುಖದಿಂದ ತತ್ವಶಾಸ್ತ್ರವನ್ನು ಕೇಳುವಂಥವರಾದರು. ಇಂಥ ಅಸಂಖ್ಯಾತ ಮಹಿಮೆಗಳನ್ನು ತೋರ್ತಾ ಸಿದ್ಧಾರೂಢರು ಸಿದ್ಧಾಶ್ರಮಗಳು ಇರತಕ್ಕಂಥ ಪ್ರಸಂಗ ಇನ್ನೇನು ಮಹಿಮೆ ಲೀಲೆಗಳನ್ನು ತೋರ್ತಾರೋ ಅನ್ನೋದನ್ನು ಮತ್ತೆ ನಾಳಿನ ದಿವಸ ನೋಡಿಕೊಳ್ಳೋಣ ಅಂತ ಹೇಳ್ತಾ ಸೇವಾರೂಪ ಪುಷ್ಪ ಸದ್ಗುರು ಚರಣಾರವಿಂದ ತರ್ಪಣ ಮಾಡಿ ನನ್ನ ಮಾತುಗಳಿಗೆ ವಿರಾಮ ಇಡುತ್ತೇನೆ.